ನಮಸ್ಕಾರ ಪ್ರೇಕ್ಷಕರೇ. ನೂಪುರ ಭ್ರಮರಿ ತನ್ನ 20ನೇ ವರ್ಷದ ಉತ್ಸವವನ್ನು ಆಚರಿಸ್ಕೊಳ್ತಾ ಇದೆ. ಈ ಸಂಭ್ರಮದಲ್ಲಿ ನಾವು ಆಯೋಜಿಸಿಕೊಂಡು ಬರ್ತಾ ಇರುವಂತಹ ಶಾಸ್ತ್ರ ಮತ್ತು ಪ್ರಯೋಗ ವಿಚಾರಗಳ ಸರಣಿಯೇ ಭರತಾಂತರಂಗ. ಅದರಲ್ಲೂ ಕೂಡ 2ನೇ ಭಾಗದ ಸಂವಾದ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಮನೋರಮಾ BN, ನೂಪುರ ಭ್ರಮರಿ IK ಸೆಂಟರ್ನ ಪ್ರಾಚಾರ್ಯೆ, ನಿರ್ದೇಶಕಿ. ಈವರೆಗೆ ಭರತಾಂತರಂಗದಲ್ಲಿ ಹಲವು ವಿಚಾರಗಳ ಮನೋಮಂಥನ ಬಹಳ ಅಪೂರ್ವವಾದ ರೀತಿಯಲ್ಲಿ ಸಾಗಿದೆ. ನೀವು ನಿಮ್ಮ ಪ್ರತಿಕ್ರಿಯೆ, ಹಾರೈಕೆ, ಕೇಳ್ಮೆ ಮತ್ತು ಪೋಷಣೆಯ ಮೂಲಕ ನಮ್ಮ ಬೆನ್ನು ತಟ್ಟಿದ್ದೀರಾ. ಅದಕ್ಕಾಗಿ ನಿಮಗೆ ನಮ್ಮ ಕಡೆಯಿಂದ ಆತ್ಮೀಯ ಕೃತಜ್ಞತಾಪೂರ್ವಕ ನಮಸ್ಕಾರಗಳು. ಉಜಿರೆ ಅಶೋಕ ಭಟ್ರು ಅವರೊಂದಿಗಿನ ಸಂವಾದವನ್ನು ಕಳೆದ ಬಾರಿ ಕೇಳಿದ್ದೀರಿ. ಈ ಸಲ ಅದರ ಮುಂದುವರಿದ ಭಾಗ. ಅದಕ್ಕಿಂತ ಮೊದಲು ಅಶೋಕ ಭಟ್ರ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳೋಣ. ಅಶೋಕ ಭಟ್ರದ್ದು ಬಹುಮುಖಿ ಪ್ರತಿಭೆ. ಆಕಾಶವಾಣಿಯಲ್ಲಿ ಎ ಶ್ರೇಣಿಯ ಕಲಾವಿದ, ತೆಂಕು ಬಡಗು ತಿಟ್ಟುಗಳ ಸವ್ಯಸಾಚಿ ಕಲಾವಿದ ಅಂತ ಹೇಳ್ಬೋದು. ಮೇಳವೊಂದರ ಯಶಸ್ವಿ ವ್ಯವಸ್ಥಾಪಕರಾಗಿ ನಡೆಸಿದ್ದಾರೆ. ಹಾಗೆ ವೇಷಧಾರಿಯಾಗಿ ಈಗಲೂ ಕೂಡ ಧರ್ಮಸ್ಥಳ ಮೇಳದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸಂಘಟಕರಾಗಿ 35 ವರ್ಷದ ಅನುಭವ ಇದೆ. ಅತ್ಯುತ್ತಮ ಭಾಷಣಕಾರರು, ಧಾರ್ಮಿಕ ಉಪನ್ಯಾಸಕಾರರು, ಪ್ರವಚನಕಾರರು, ಹಾಗೆಯೇ ಹಲವು ಮೊದಲುಗಳ ಸರದಾರ. ಹೇಗಂತೀರಾ? ಭಾಗವತಿಕೆಯಲ್ಲಿ ಅಂತ್ಯಾಕ್ಷರಿ, ಆಶು ಸಾಹಿತ್ಯ ಪ್ರಾತ್ಯಕ್ಷಿಕೆಗಳ ಸಹಿತ ಮಹಿಳಾ ಭಾಗವತರ ಒಂದು ದ್ವಂದ್ವ ಕಾರ್ಯಕ್ರಮಗಳ ಪ್ರವರ್ತಕರಿವರು. ಪ್ರಥಮವಾಗಿ ಪುರಭವನದಲ್ಲಿ 9 ಜನ ಭಾಗವತರು ಮತ್ತು 9 ಮಂದಿ ಮದ್ದಳೆಗಾರರ ಸಂಯೋಜನೆಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದು ಸಾರ್ವಕಾಲಿಕ ದಾಖಲೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 45 ವರ್ಷಗಳಿಂದ ನಡೀತಾ ಇರುವಂತಹ ಪುರಾಣ ವಾಚನದಲ್ಲಿ ನಿರಂತರ 35 ವರ್ಷಗಳಿಂದ ಪುರಾಣ ವಾಚಕರಾಗಿ ಭಾಗವಹಿಸ್ತಾ ಇದ್ದಾರೆ. ಕುರಿಯ ವಿಠಲಶಾಸ್ತ್ರಿ ಯಕ್ಷಗಾನ ಪ್ರತಿಷ್ಠಾನದ ಸಂಸ್ಥಾಪಕರಾಗಿ ಕಳೆದ 26-28 ವರ್ಷಗಳಿಂದ ಹಿರಿಯ ನಿವೃತ್ತ ಕಲಾವಿದರಿಗೆ ಸನ್ಮಾನ, ಪ್ರಶಸ್ತಿ, ನಿಧಿ ಸಮರ್ಪಣೆ, ಪ್ರದರ್ಶನ ಹೀಗೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. 48 ವಾರಗಳ ಸಂಪೂರ್ಣ ಮಹಾಭಾರತ, 18 ವಾರಗಳ ಸಂಪೂರ್ಣ ರಾಮಾಯಣ ತಾಳಮದ್ದಳೆ ಆಯೋಜನೆ ಕೂಡ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಸಾರ್ವಕಾಲಿಕ ದಾಖಲೆ ಇವರದ್ದು. U+TVಯಲ್ಲಿ ಕುಮಾರವ್ಯಾಸ ರಸದರ್ಶನ ಎಂಬ ಹೆಸರಿನಲ್ಲಿ ವಾರಕ್ಕೆ 2 ದಿನದಂತೆ ನಿರಂತರ 60 ವಾರಗಳ ಕಾಲ ಮಹಾಭಾರತ ಯಕ್ಷಗಾನ ಶೈಲಿಯ ವಾಚನದೊಂದಿಗೆ ಪ್ರವಚನ ಸರಣಿ, ಅದು ಕೂಡ ಇವರದ್ದು ದಾಖಲೆ. ರಾಮಾಯಣ ದರ್ಶನ ಪ್ರವಚನವನ್ನು ಕೂಡ ಇದೇ ರೀತಿಯಲ್ಲಿ ನಡೆಸ್ಕೊಟ್ಟಿದ್ದಾರೆ. ಇನ್ನು ಕೊರೋನಾ ಸಂಕಷ್ಟ ಸಮಯದಲ್ಲಿ ವರ್ಷವೊಂದರಲ್ಲಿ 3 ತಾಳಮದ್ದಳೆ ಸಪ್ತಾಹದ ಆಯೋಜನೆ ಮತ್ತು ಮುಂದುವರೆದು ಕಳೆದ 5 ವರ್ಷಗಳಿಂದ ಬೆಳ್ತಂಗಡಿಯಲ್ಲಿ ಯಕ್ಷಾವತರಣ ಅನ್ನುವಂಥ ಹೆಸರಿನಲ್ಲಿ ಆನ್ಲೈನ್ ತಾಳಮದ್ದಳೆ ಸಪ್ತಾಹದ ಆಯೋಜನೆ ಮಾಡಿದ್ದಾರೆ. ತಿಟ್ಟುಗಳ ಭೇದ ಇಲ್ಲ. ಅನೇಕರಿಗೆ ಗೌರವಪೂರ್ವಕವಾದಂತಹ ಸಮರ್ಪಣೆಯ ಸಹಿತ ಪ್ರಶಸ್ತಿ ಕಾರ್ಯಕ್ರಮ, ಸರಣಿ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡು ಬಂದಿದ್ದಾರೆ. ಮತ್ತು ಪಾತಾಳ ಯಕ್ಷ ಪ್ರತಿಷ್ಠಾನದ ವತಿಯಿಂದಲೂ ಕೂಡ ಆಯೋಜಿಸೋದಕ್ಕೆ ಉಸ್ತುವಾರಿಯನ್ನು ಕೂಡ ಎಷ್ಟೋ ಸಂದರ್ಭದಲ್ಲಿ ನಿರ್ವಹಿಸಿದ್ದಾರೆ. ಕೀರ್ತಿಶೇಷ ಕುರಿಯ ವಿಠಲಶಾಸ್ತ್ರಿಗಳ ಹೆಸರನ್ನು ಅವರ ಈ ಕುರಿಯ ವಿಠಲಶಾಸ್ತ್ರಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಮೂಲಕ ಚಿರಸ್ಥಾಯಿಯಾಗಿ ನಡೆಸ್ಕೊಂಡು ಹೋಗ್ತಾ ಇರುವಂತಹ ಕಾಯಕ ಇವರದ್ದು. ಶತಮಾನೋತ್ಸವ ಕುರಿಯ ವಿಠಲಶಾಸ್ತ್ರಿಗಳ ಹೆಸರಿನಲ್ಲಿ ವರ್ಷವೊಂದರಲ್ಲಿಯೇ 150ಕ್ಕೂ ಹೆಚ್ಚು ತಾಳಮದ್ದಳೆಗಳನ್ನು ರಾಜ್ಯದ ಎಲ್ಲ ಕಡೆ ಸಂಘಟಿಸಿ ಆಯೋಜಿಸಿದಂತಹ ಸಾಹಸಿಗ ಉಜಿರೆ ಅಶೋಕ ಭಟ್ರು. ಬಹಳ ವರ್ಷಗಳ ಹಿಂದೆ ಯಕ್ಷಗಾನದ ಧ್ವನಿ ಸುರುಳಿಗಳ ಭರಾಟೆ ಇದ್ದ ಸಮಯದಲ್ಲಿ ಬಲಿಪ್ಪ ಭಾಗವತರು, ಹೊಳ್ಳ ಭಾಗವತರ ದ್ವಂದ್ವ, ಹೊಳ್ಳ ಮತ್ತು ಪದ್ಯಾಣ ಭಾಗವತರ ದ್ವಂದ್ವ, ಬಲಿಪ, ಹೊಳ್ಳ, ಪದ್ಯಾಣ, ಅಮ್ಮಣ್ಣಾಯರ ಇವರ ಭಾಗವಹಿಸುವಿಕೆಯಲ್ಲಿ ಧ್ವನಿ ಸುರುಳಿಗಳ ಸಂಯೋಜನೆಯನ್ನು ಕೂಡ ಮೊದಲ ಬಾರಿಗೆ ಮಾಡಿದಂತಹ ಸಾಹಸಿ ಇವರು. ಅವರ ಮಾತುಗಳನ್ನು ಈ ಹೊತ್ತಿಗೆ ನಾವು ಆಲಿಸೋಣವೇ? ಬನ್ನಿ. ನಮಸ್ಕಾರ. ಈ ಹೊತ್ತಿಗೆ ಕನ್ನಡವನ್ನು ಒಂದು ಸುಲಲಿತವಾಗಿ ಅದು ಇದ್ದ ಹಾಗೆ ಮಾತನಾಡುವಂಥ ಏಕೈಕ ಕ್ಷೇತ್ರ ಅಂದರೆ ಯಕ್ಷಗಾನವೇ ಅನ್ನೋದು ನಮಗೆ ಗೊತ್ತಾಗುತ್ತೆ. ರಂಗಭೂಮಿ ಅಂತಂದಾಗ ಬಹು ಜನರ ಒಂದು ಸಂಕಲನದಲ್ಲಿ ಮೂಡ್ಕೊಂಡು ಬಂದರೆ ಮಾತ್ರ ಅದನ್ನ ರಂಗಭೂಮಿ ಅಂತ. ಜನಪದ ಅಂತ ಬಂದದ್ದು. ಜನಪದ ಅಂದ್ರೆ ಅದಕ್ಕೆ ಸಂಸ್ಕಾರ ಇಲ್ಲ ಅಂತ ಅಲ್ಲ, ಶಾಸ್ತ್ರೀಯತೆ ಇಲ್ಲ ಅಂತಲ್ಲ. ಅದು ಜನರ ಮಧ್ಯೆ ಹುಟ್ಟಿ ಜನರಿಂದ ಅಭಿನಯಿಸಲ್ಪಟ್ಟು ಜನರ ಮೂಲಕವಾಗಿ ಪ್ರಸಾರಗೊಂಡಿತ್ತು. ಜನಪದ ಅಂದ್ರೆ ಹಾಗೆಲ್ವಾ? ಜಾನಪದ ಶಾಸ್ತ್ರವೂ ಆಗಬಹುದು, ಶಾಸ್ತ್ರದಲ್ಲಿರುವಂಥದ್ದು ಜನಪದವೂ ಆಗಿದೆ. ಇದು ನಮಗೆ ವೇದ ಕಾಲದಿಂದಲೇ ಮನನ ಆಗುವಂತಹ ಸಂಗತಿ. ಹೌದು ಹೌದು, ಹಾಗೆ ಬಂದಿದೆ. ನಿಜ. ಈಗ ವೇದಗಳು ಏನು ಹೇಳ್ತಾರೆ? ಅದು ಹೇಳುದು ದೇವರ ಬಗ್ಗೆ. ಒಬ್ಬ ಭಜನಾ ಪಟು ಹಾಡುವ ಭಜನೆಯು ಹೇಳುವುದು ದೇವರ ಬಗೆಗೆ. ಒಬ್ಬ ಪೌರಾಣಿಕ ಕಥೆಯನ್ನು ಅಭಿನಯಿಸುವುದು, ಈಗ ಶಿವನ ನಾಟ್ಯ ಭಂಗಿ, ನಟರಾಜನ ವಿಗ್ರಹ ಇಲ್ಲದೆ ಭರತನಾಟ್ಯದವರು ಮುಂದೆ ಹೋಗಲಿಕ್ಕುಂಟ? ಅದು ಆರಾಧನೆ. ಆರಾಧನೆಯ ಸ್ವರೂಪ ಅವನವನ ಸಂಸ್ಕಾರ, ಅವನವನ ಸಾಧ್ಯತೆ, ಅವನವನ ತಿಳುವಳಿಕೆಯ ಮೇಲೆ ಸಾಗಿದೆ.
ಯಕ್ಷಗಾನವು ಆರಾಧನೆಯ ಸ್ವರೂಪ ಅನ್ನೋದು ನಮಗೆ ದೇವಸ್ಥಾನಗಳ ಒಂದು ಪೋಷಣೆಯಿಂದ ದೃಢಪಡುತ್ತೆ. ಯಕ್ಷಗಾನ ಮೇಳಗಳು ತಂಡಗಳು ದೇವಸ್ಥಾನದ ಮೂಲದಿಂದ ಹುಟ್ಟಿಕೊಂಡಿದೆ. ಹೌದು, ಧರ್ಮಸ್ಥಳ ಮೇಳ ಅತಿ ಹಿರಿಯದಾದಂತಹ 280 ವರ್ಷದ ಇತಿಹಾಸ ಇದೆ. ಹೌದು ಹೌದು, ಧರ್ಮಸ್ಥಳ ಮೇಳಕ್ಕೆ ಮೈಸೂರು ಅರಮನೆಗೆ ಹೋದದ್ದಿರ್ಬೋದು, ಅಲ್ಲಿಂದ ಪತ್ರ ಬರೆದದ್ದುಂಟು. ಇದು ಅವರ ದಾಖಲೆಯಲ್ಲುಂಟು, ಎಲ್ಲಿಗೆಲ್ಲ ಹೋಗಿದೆ ಅಂತ. ಹೌದು, ಯಾವ ಮೇಳಗಳು ಅಷ್ಟು ದಾಖಲೆ ಇಟ್ಟುಕೊಳ್ಳಿಲ್ಲ, ನನ್ನದು ಆಕ್ಷೇಪ ಅಲ್ಲ, ದಾಖಲೆ ಇಟ್ಟುಕೊಂಡಿದ್ದಾರೆ. ಹೌದು, ನಮಗೊಂದು ಇತಿಹಾಸ ಅಧ್ಯಯನ ಮಾಡುವಾಗ ಅಲ್ಲಿಗೆ ಹೋಗ್ಬೋದು. ನಿಜ, ಪತ್ರ ಬಂದದ್ದು ಈ ಬಹುಶಃ ನೀವು ಅದನ್ನು ಅಧ್ಯಯನ ಮಾಡಿರಬೇಕು. ಹೌದು ಹೌದು, ಮಾಡಿದೆ. ಹೆಗಡೆಯವರ ಸಂದರ್ಶನವು ಈ ಕುರಿತಾಗಿ ಆಗಿದೆ ನಿಮ್ಮ ಇದರ ಮೂಲಕವಾಗಿ. ಕೆಲವು ಪ್ರಸಂಗದಲ್ಲಿ ಏನಿರ್ತದೆ ಅಂದ್ರೆ 3-4 ರಸಗಳ ಅಭಿವ್ಯಕ್ತಿ ಹೆಚ್ಚಿರ್ತದೆ. ಹೌದು ಹೌದು ಹೌದು, ಕೆಲವುದಲ್ಲಿ ನೀವು ದುಶ್ಯಾಸನವಾದ ತಕೊಳ್ಳಿ, ರುದ್ರ ಭೀಕರ, ರೌದ್ರ ರಸ. ಭೀಕರ ಅಂದ್ರೆ ಭಯಾನಕ, ಭಯಾನಕದ ಜೊತೆಗೆ ಬೀಭತ್ಸ, ಅದು ಹತ್ರ ಉಂಟದು. ಹೌದು ಹೌದು, ನಿಜ ನಿಜ, ಹೌದು. ಅದರ ವ್ಯತ್ಯಾಸ ಏನು ನಿಮಗೆ ಅಂದ್ರೆ, ಅಲ್ಲಿ ರುದ್ರ ಭೀಮ ಕಣ್ಣ ಮುಂದೆಯೇ ಕರಳು ಬಗೆಯುವುದು. ನಮಗೆ ಅದು ಪ್ರತ್ಯಕ್ಷ ಅನುಭವ, ನಿಜ, ಕರಳು ಬಗೆಯುವುದು. ಹೌದು. ಅದೇ ಕೌರವನ ಕುರುಕ್ಷೇತ್ರ ದರ್ಶನ, ಕಾಕರವ, ಗೋಕರವ, ಪ್ರೇತರವ, ಕೌರವನಿಗೆ ಕಳೆದು ಹೋದಂತಹ ಇದರ ನೋಡಿ ಅವನಿಗಾಗುವ ಭಯ. ಹೌದು, ಅದು ಪ್ರತ್ಯಕ್ಷ ಅನುಭವ ಅಲ್ಲ. ಹೌದು, ಪ್ರತ್ಯಕ್ಷಾನುಭವದ ಭೀತಿ ಬೇರೆ. ಹೌದು, ಒಬ್ಬನನ್ನು ಕೊಲ್ಲುವಾಗ ನಾವು ಕಣ್ಣ ಮುಂದೆ ನೋಡುವ ಭೀತಿ ಬೇರೆ, ಸತ್ತು ಬಿದ್ದ ಮೇಲೆ ಹೆಣ ನೋಡುವಾಗ ಆಗುವ ಭಾವ ಬೇರೆ. ನಿಜ, ಹೌದು ಹೌದು. ಅವ ಕೊಲ್ಲುವಾಗ ಇವನಿಗೆ ದುಃಖದ ಅನುಭವ ಇರುವುದಿಲ್ಲ, ಹೀಗೆ ಮಾಡಬಾರದಿತ್ತು. ಸತ್ತು ಬಿದ್ದ ಮೇಲೆ ಕಾಣುವಾಗ ಹಾಗೆ ಮಾಡಲು ಬರುವುದಿಲ್ಲ, ಅಯ್ಯೋ ಇವನಿಗೆ ಹೀಗಾಯ್ತಲ್ಲ. ಹಾಗಾದ್ರೆ ಭಯಾನಕ ಮತ್ತು ನಿಮಗೆ ಈ ಬೀಭತ್ಸ ಏನುಂಟು, ಈ ರಸದ ಪರಸ್ಪರ ಅವಲಂಬನ ಅನುಬಂಧದಲ್ಲಿ ಪ್ರತ್ಯಕ್ಷ ದರ್ಶನಕ್ಕೂ ಆಮೇಲೆ ಆಗುವುದಕ್ಕೂ ವ್ಯತ್ಯಾಸ ಇಲ್ವಾ? ಬಹಳಷ್ಟು ರಸಾಭಿವ್ಯಕ್ತಿಗೆ ಅವಕಾಶ ಇದೆ ಅನ್ನೋದನ್ನ. ದೊಡ್ಡ ಕಲಾವಿದರು, ನಿಮಗೆ ಅದರ ಅನುಭವ ಉಂಟು. ನನಗೆ ಅನ್ನಿಸುವುದು ಈ ವ್ಯತ್ಯಾಸಗಳು. ಉದಾಹರಣೆಗೆ ಚಿತ್ರಾಂಗದೆಯನ್ನು ತೆಕ್ಕೊಳ್ಳಿ. ತೀರ್ಥಯಾತ್ರೆಗೆ ಬಂದ ಅರ್ಜುನನ ಜೊತೆಗೆ ಅವಳಿಗೆ ಗಾಂಧರ್ವ ವಿಧಿಯಿಂದ ವಿವಾಹ ಆಗ್ತದೆ. ಅರ್ಜುನ, ಅವಳು ಗರ್ಭ ಧರಿಸ್ತಾಳೆ, ಅರ್ಜುನ ಹೋದ ಮೇಲೆ ಅವಳಿಗೆ ಶೃಂಗಾರವ ದುಃಖವ. ಮತ್ತೆ ದೀರ್ಘ ಸಮಯ ಅರ್ಜುನನನ್ನು ಕಾಣುವುದಿಲ್ಲ ಅವಳು. ವಿಪ್ರಳಂಬ. ಹೌದು, ಅದುವೇ ಅಲ್ವೋ ನೀವು ಅಶ್ವಮೇಧದಲ್ಲಿ ಅರ್ಜುನ ಬಂದ ಅಂತ ಮಗನಿಂದ ಗೊತ್ತಾಗುವಾಗ ಚಿತ್ರಾಂಗದೆ ಆಗುವ ಪ್ರಸಂಗ ಕವಿ ಏನು ಹೇಳಿದ್ದಾನೆ, ಅಹುದೆಯನ್ನೇ ರಮಣ. ವಿಪ್ರಲಂಬ, ಕಳೆದು ಹೋದ ಶೃಂಗಾರವನ್ನು ನೆನಪಿಸುವುದು. ಆ ಶೃಂಗಾರವನ್ನು ನೆನಪಿಸುವಾಗ ಮಾಡುವ ಅಭಿನಯವು ಅರ್ಜುನನ ಸಾಂಗತ್ಯದಲ್ಲಿ ಮಾಡುವ ಶೃಂಗಾರದ ಅಭಿನಯಕ್ಕೆ ವ್ಯತ್ಯಾಸ ಇಲ್ವಾ? ಹೌದು 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 ಹೌದು. ಈಗ ವಯೋಮಾನದಿಂದಲೂ ಆವಾಗ ಅವಳ ಇರುವ ಯೌವನ, ಒಬ್ಬ 16 ವರ್ಷದ ಮಗನ ಹುಟ್ಟಿ ಅವಳಿಗೆ ಆವಾಗ ಆ ವಯಸ್ಸಿನಲ್ಲಿ ಅವರ ಶೃಂಗಾರ. ಹೌದು ಹೌದು, ವ್ಯತ್ಯಾಸ ಇಲ್ವಾ? ಸಂಭೋಗ ವಿಪ್ರಲಂಬಗಳನ್ನ ಚೆನ್ನಾಗಿ ತೋರಿಸ್ತಾರೆ. ಹೌದು, ಆದ್ರೆ ಅದನ್ನ ಇಂತಿಂತ ನಾಯಕ ಅಂತ ನಾವು ವಿಭಾಗ ಮಾಡಿ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಅದು ಪಾತ್ರಗಳ ಮೂಲಕವಾಗಿ ದರ್ಶನೀಯವಾಗುತ್ತೆ. ಪಾತ್ರಧಾರಿ ಅಕ್ಷರಾಭ್ಯಾಸ ಇಲ್ಲದೆ ಪಾತ್ರ ಮಾಡುವ ಯಕ್ಷಗಾನ ಕಲಾವಿದ ಈ ವಯೋಮಾನವನ್ನು ಕಂಡು ಇದನ್ನು ಮಾಡುತ್ತಾನೆ. ಅವನಿಗೆ ಶಾಸ್ತ್ರೀಯತೆಯ ಬಗ್ಗೆ ಗೊತ್ತಿಲ್ಲ. ಅವನ ಹತ್ರ ಕೇಳಬೇಕು, ಹಿರಿಯ ಕಲಾವಿದರ ಹತ್ರ ಕೇಳಬೇಕು. ನೀವು ಹೋಗಿ, ಇದು ನೀವು ಮೊನ್ನೆ ಅರ್ಜುನನ ಜೊತೆಗಿನ ಸಾಂಗತ್ಯದ ಅಭಿನಯ ಭಾರಿ ಚಂದ ಮಾಡಿದ್ರಿ ಶೃಂಗಾರದಲ್ಲಿ, ಇವತ್ತು ನಿಮ್ಮದು ಅಹುದೆಯನ್ನ ಅಂತ ಕಲಾ ಇಲ್ಲ. 16 ವರ್ಷದ ಮಗನ ತಾಯಿ ಜನಪದ ಆಗುದು ಹೀಗೆ ನೋಡಿ. ಹೌದು, ಮಗನ ತಾಯಿ ಎಷ್ಟು ಮಾಡಬಹುದು? ಹೌದು 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 ಹೌದು. ಅಲ್ಲಿ ಹದಿಹರೆಯದ ಶೃಂಗಾರ. ಹೌದು ಹೌದು. ಒಬ್ರು ಕಲಾವಿದ್ರು, ಯಾರು ಅಂತ ಬೇಡ, ಅಭಿಮನ್ಯು ಸುಭದ್ರೆಯ ಸಂವಾದ, ಅದು ವ್ಯಾಸನಲ್ಲೂ ಇಲ್ಲ, ಕುಮಾರವ್ಯಾಸನೂ ಇಲ್ಲ. ಮೂಲ ಕಾವ್ಯ ಮಹಾಭಾರತಕ್ಕೆ ವ್ಯಾಸ, ರಾಮಾಯಣಕ್ಕೆ ವಾಲ್ಮೀಕಿ. ಹೌದು. ಆಮೇಲೆ ತುಂಬಾ ಜನ ಬರೆದಿದ್ದಾರೆ. ಪ್ರಸಂಗ ಕವಿಯ ಕಲ್ಪನೆಯಿಂದ. ಒಂದು ಯಕ್ಷಗಾನ ತಂಡದಲ್ಲಿ ಒಬ್ರು ಸ್ತ್ರೀ ಪಾತ್ರಧಾರಿ ಇದ್ದಾರೆ, ಅವರಿಗೆ ವೇಷ ಕೊಡಬೇಕು. ನಿಮಗೆ ಕುರುಕ್ಷೇತ್ರದಲ್ಲಿ ಸ್ತ್ರೀ ಪಾತ್ರ ಇಲ್ಲ, ಒಂದು ದ್ರೌಪದಿ. ಅಭಿಮನ್ಯು ಕಾಳಗದಲ್ಲಿ ಸುಭದ್ರೆಯನ್ನು ತಗೊಂಡಿದ್ದಾನೆ, ತಾಯಿ ಹತ್ರ ಹೇಳಿ ಹೋಗುದು. ಒಬ್ರು ಅಭಿಮನ್ಯು ಮಾಡಿದ ಪಾತ್ರಧಾರಿ ಸುಭದ್ರೆ, ಒಬ್ರು ಹಿರಿಯ ಕಲಾವಿದರು, ಯಕ್ಷಗಾನದಲ್ಲಿ ದೊಡ್ಡ ಸಾಧನೆ ಮಾಡಿದವರು, ವಯೋವೃದ್ಧರು, ಈಗಲೂ ಇದ್ದಾರೆ ನಮ್ಮೊಟ್ಟಿಗೆ. ಅವರು ಅವರ ಕೈ ಹಿಡ್ಕೊಂಡ ಸಂವಾದಕ್ಕೆ. ಅವರು ಕೈ ಕೊಡವಿದ್ರು, ಪುನಃ ಹಿಡ್ಕೊಂಡ, ಪುನಃ ಕೊಡವಿದ್ರು, 3ನೇ ಸಲ ಹಿಡ್ಕೊಂಡ, ಒಂದು ಬೆನ್ನಿ ಕೊಡಿದ್ರು ರಂಗದಲ್ಲಿ. ಒಳಗೆ ಬಂದು, ಯಾಕೆ ನೀವು ಹೊಡೆದ್ರಿ? ನೋಡು ಮಗ,
ನೀನು ಅಭಿಮನ್ಯು, ನಾನು ಸುಭದ್ರೆ, ನನ್ನ ಮಗ. ಯಕ್ಷಗಾನ ಗೊತ್ತಿಲ್ಲದ ಒಬ್ಬ ಅನ್ಯ ರಂಗಭೂಮಿಯ ಬಂದು ಕೂತಿದ್ದಾನೆ. ಗಂಡ ಹೆಂಡತಿ ಅಂತ ತಿಳ್ಕೊಂಡ್ರೆ ಹೌದು, ಅನುಭವ ತುಂಬಾ ಕಲಿಸ್ತತ್ತೆ. ಅದಕ್ಕೆ ಬೇಕಾಗಿ ಮದುವೆ ಆಗಿದೆ ಅವನಿಗೆ, ಅಭಿಮನ್ಯುಗೆ. ಹೆಂಡತಿ ಗರ್ಭಿಣಿ. ಮದುವೆ ಆದ ಮಗ ಹೆಂಡತಿಯನ್ನಲ್ಲದೆ ಬೇರೆಯವರ ಸ್ಪರ್ಶ ಉಚಿತ ಅಲ್ಲ. ತಾಯಿಯನ್ನು ಸ್ಪರ್ಶಿಸುವ ರೀತಿಯೇ ಬೇರೆ ಇದೆ. ಹೌದು 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 ಹೌದು. ಒಂದು ತಾಯಿ ಮಗನೇ ಆಗಲಿ, ಬಬ್ರವನ ಚಿತ್ರಾಂಗದೇ ಆಗಲಿ, ಅವರು ಹೇಳಿದ್ರು ನನಗೆ ಒಂದ್ಸಲ ಹೀಗೆ ಅವರ ಅನುಭವವನ್ನು ಹೇಳುವಾಗ, 1000 ಜನ ನೋಡ್ತಾರೆ, ನಾವೀಗ ಅಂತಃಪುರವೇ ಅದು, ಬೇರೆ ಯಾರು ಇಲ್ಲ ಕಥೆಯಲ್ಲಿ. ಆದರೆ ಎದುರು ಜನ ಕೂತಿದ್ದಾರೆ ಅಂತ ನಮ್ಗೆ ಗೊತ್ತುಂಟಲ್ಲ, ಅದು ಕಲೆ ಅಲ್ವಾ, ಅದು ಕಲೆ. ಹೌದು. ಆವಾಗ ನಮ್ಮಿಂದ ರಂಗಭೂಮಿಗೆ ಅಪಚಾರ ಆಗಬಾರದು. ಹೌದು ಹೌದು. ಅಲ್ಲಿ ಅಪ್ಪುಗೆ ಅವಲಂಬನ, ಅಮ್ಮ ಸಾಕು, ಅವರು ಕೈ ಹೀಗೆ ಮಾಡೋದು, ಅಲ್ಲಿ ಹೋಗಿ ಹೀಗೆ ಇಲ್ಲ. ಅದು ಈ ರಂಗಭೂಮಿ. ಈ ರಂಗಭೂಮಿಯಲ್ಲಿ ಇನ್ನೊಂದು ರಂಗಭೂಮಿಯಲ್ಲಿ ಇರ್ಬೋದು ಹೇಳಿದ್ರೆ ನಮಗದಲ್ಲ. ಈ ರಂಗಭೂಮಿ ಆ ಶಾಸ್ತ್ರೀಯತೆಯಲ್ಲಿ, ಆ ನೀವೇನು ಹೇಳ್ತೀರಿ, ರಂಗ ಸಂವಿಧಾನದಲ್ಲಿ ಬಂದಿದೆ, ಆ ಶಿಷ್ಟಾಚಾರದಲ್ಲಿ ಬಂದಿದೆ. ಹೌದು. ನಿಮಗೆ ಒಂದು ಹಳೆ ಕಥೆ ಹೇಳ್ತಾನೆ ಈಗ ಹೇಳುವಾಗ. ರತಿ ಮನ್ಮಥರ ಒಂದು ಸಂದರ್ಭ, ಅದು ಗಿರಿಜಾ ಕಲ್ಯಾಣದಲ್ಲಿ. ರತಿಯ ಮೇಳದೊಳಿರ್ಪ ಕಾಮ, ಬಹಳ ಹಿಂದೆ ರಂಗದಲ್ಲಿ ಚಾಪೆ ಹಾಕಿ ಈ ರತಿ ಮನ್ಮಥರು ಹೊರಡಾಡ್ತಿದ್ರು. ಶೂರ್ಪನಖಿ ವಿವರವನ್ನು ಇದೇ ತರ ನಾನು ಕೇಳಿದ್ದೇನೆ ಒಂದು ಬೇರೆದಾಗಿ. ರತಿಯ ಮೇಳದೊಳಿರ್ಪ ಕಾಮ. ಹೌದು ಹೌದು. ಹಾವುಗಳ ಸಮ್ಮಿಲನವನ್ನು ಮೇಳ ಹಾಡುತ್ತೇವೆ ನಾವು. ಮೇಲನ. ಹೌದು, ಮಿಲನ. ಹಾಗೆ ಮಿಲನವನ್ನು, ಯಾಕಂದ್ರೆ ಅವರು ಕಾಮದ ಉದ್ದೀಪನಕ್ಕೆ ಮನ್ಮಥ. ಬರ್ತಾ ಬರ್ತಾ ನಾನೇ ಹೇಳಿದ ವಿಠಲ ಶಾಸ್ತ್ರಿಗಳ ಕಾಲಕ್ಕೆ ಬರುವಾಗ ಅವರು ಆಕ್ಷೇಪಿಸಿದ್ರಂತೆ, ಇದು ಆಭಾಸ. ಹೌದು ಹೌದು ಹೌದು. ಚಾಪೆ ತೆಗೆದ್ರು, ರತಿ ಮನ್ಮಥರು ಕೂತ್ಕೊಂಡಿರೋದು ಪರದೆ ತೆಗೆಯುವಾಗ. ಪರಿಷ್ಕಾರಗಳು ಬೇಕು ಅಂತ ಹೇಳೋದು ಈ ಕಾರಣಕ್ಕೆ. ಆ ಮನ್ಮಥ ರತಿಯ ಹೆಗಲಿಗೆ ಕೈ ಹಾಕುದು, ಇವಳು ಹೀಗೆ ಬಳಸಿ ಅಲ್ಲಿಗೆ ಬಂತು. ಈಗ ಅದು ಹೋಯಿತು, ಸುಮ್ಮನೆ ಹೀಗೆ ಕೂತ್ಕೊಂಡಿರುವುದು. ಈಗ ನೋಡಿ, ಈ ಪೋರ್ಷನ್ ಅಲ್ಲಿ ಇರುವುದು ಹೀಗೆ. ಇದನ್ನು ನಾವು ಇದು ಪರಂಪರೆ, ಮೊದಲು ಚಾಪೆ ಹಾಕಿಕೊಂಡಿದ್ರು, ನಾವು ಚಾಪೆ ಬಿಡಿಸುವುದಾ? ಯಾವುದು ಆ ಕಾಲಕ್ಕೆ ಸ್ವೀಕರಿಸಿದ್ರು, ಎಲ್ಲ ಜಗತ್ತಿನ ವಿದ್ಯಮಾನಗಳು ಪರಿಷ್ಕಾರಗೊಂಡು ತುಂಬ ಬೆಳೆಯುತ್ತಾ 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 ಬಂದಿದೆ. ಔಚಿತ್ಯ ಬೇಕು ಆ ಕಾಲಕ್ಕೆ, ಆವಾಗ ಜನರ ಮನೋಧರ್ಮಕ್ಕೆ ಆವಾಗ ಹೇಗೆ ಕೊಡಬೇಕು, ಇದು ಹೇಗೆ ಸ್ವೀಕಾರ ಎನ್ನುವುದರ ಮೇಲೆ ಎಲ್ಲ ಸಂಗತಿಗಳು ಪರಿಷ್ಕಾರಗೊಳ್ಳುತ್ತದೆ. ಆವಾಗ ಆಯಾ ಆಕಾರದೊಂದಿಗೆ ಪರಿಷ್ಕಾರಗೊಳ್ಳುತ್ತದೆ. ಜನಪದವನ್ನು ನೋಡದೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುದೇ ಇಲ್ಲ. ಸತ್ಯ ಸತ್ಯ. ಹಾಗೆಂತ ಕೆಲವು ಮೂಲ ಸಂಗತಿ ನಿಮ್ಗೆ ಸರಳ ಉದಾಹರಣೆಯಲ್ಲಿ ಹೇಳ್ತಾರೆ. ನೀವೊಬ್ರು ತಾಯಿಯಾದ ಕಾರಣ ಮಜ್ಜಿಗೆ ಮಾಡುವುದರಲ್ಲಿ ಬದಲಾವಣೆ ಇಲ್ಲ. ಅದು ಹಾಲಿಗೆ ಹೆಪ್ಪಾಕಬೇಕು, ಮೊಸರು ಹಾಕಬೇಕು, ಕಡಿಬೇಕು. ನಾನು ಹೊಸ ಕ್ರಮದಲ್ಲಿ ಮಜ್ಜಿಗೆ ಮಾಡ್ತೇನೆ ಅಂತ ಹೇಳಿಕ್ಕೆ ಆಗ್ತದ? ಇಲ್ಲ ಇಲ್ಲ. ಅದೇ ರೀತಿ ಕಲೆಯಲ್ಲಿಯೂ ನಾನೊಂದು ಸರಳ ಉದಾಹರಣೆಯಲ್ಲಿ ಹೇಳಿದ್ದೇನೆ. ಕಲೆಯಲ್ಲಿಯೂ ಕೆಲವು ಸಂಗತಿಗಳನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಇದ್ರೆ ಅದು ಆ ಕಲೆಯ ಶೋಭೆ, ಆ ಕಲೆಯ ಸಂವಿಧಾನ. ಆದರೆ ಎಲ್ಲಿ ಅದನ್ನು ಔಚಿತ್ಯಪೂರ್ಣವಾಗಿ ನಾವು ಸೇರಿಸಿದ್ರೆ ಇದರ ಸೌಂದರ್ಯ ಮೂಲ ಸ್ವರೂಪಕ್ಕೆ ಧಕ್ಕೆಯಾಗದಂತೆ ಆಗ್ತದೆ. ಅವಾಗ ಯಾಕೆ ಸೇರಿಸಬಾರದು? ಹೌದು, ಸಾಧ್ಯತೆ ಇದೆ. ಆಹಾರದ ಬದಲಾವಣೆಗಳು ಹೀಗೆ ಆಗಿದೆ ಅಂತ ಅನ್ಸುತ್ತೆ ನಂಗೆ. ಹೌದಲ್ಲ? ಯಾಕಂದ್ರೆ ನಮ್ಮಲ್ಲಿ ನಾರದನ ಪಾತ್ರ ಹಿಂದೆ ಒಂದು ಇಲ್ಲಿ ಜುಟ್ಟೆಲ್ಲ ಹಾಕಿ ಒಂದು ಹೀಗೆ ಬಟ್ಟೆ ಇಳಿಸುದು. ಸುಲಭದಲ್ಲಿ ಹೇಳಿದ್ರೆ ಒಂದು ರಾಘವೇಂದ್ರ ಸ್ವಾಮಿಗಳ ಪೂಜ್ಯರ ಒಂದು ಕಲ್ಪನೆ ಬರ್ತಿತ್ತು. ನಾರದನಿಗೆ ಗಡ್ಡ ಇತ್ತು, ಋಷಿ ಎಂಬ ಅರ್ಥದಲ್ಲಿ. ಇಲ್ಲಿಗೆ ಕಟ್ಟುತ್ತಿದ್ರು ಒಂದು ಹಳ್ಳಿ, ಅದಕ್ಕೆ ತಿದ್ದಿದ ಭಾಷೆಯಲ್ಲಿ ಅದಕ್ಕೆ ಒಂದು ಈ ದಡ್ಡಾರ ಅಂತ ಒಂದು ಸಸ್ಯ, ಅದರ ನಾರಿನಿಂದ ಅದನ್ನೆಲ್ಲ ಕೊಳೆಯಿಸುವ ಸಂಸ್ಕಾರ ಕೊಡ್ಲಿಕ್ಕೆ ಉಂಟು. ಅದರಿಂದ ಮಾಡುವುದಲ್ಲ ಗಡ್ಡ. ಹೌದು, ಅದಕ್ಕೆ ಇಲ್ಲಿಂದ ಕಟ್ಟುದು. ಆಮೇಲೆ ನಾಟಕದಿಂದ ಈ ಸ್ಕ್ರಾಪರ್ಸ್ ಬಂತು. ಹೌದು, ಅದನ್ನು ಹೊಲುದು ಗಡ್ಡದಾಗೆ ಮಾಡ್ಲಿಕ್ಕೆ ಆಗ್ತದೆ. ಹೌದು. ಆಮೇಲೆ ಇಲ್ಲಿ ಗಡ್ಡ ಬೆಳೆಯುವುದಿಲ್ಲ. ಆಮೇಲೆ ಗಡ್ಡ ಹೀಗೆ ಬಂತು. ಹೌದು, ಹೀಗೆ ಮೀಸೆ ಇತ್ತು ನೇರ ಉಲ್ಲನಿನದ್ದು. ಹೌದು. ಸ್ಕ್ರಾಪರ್ ಬಂತು, ಮೀಸೆ ಹೀಗಾಯ್ತು. ಹೌದು, ಈಗ ಬಣ್ಣದ ಇದರಲ್ಲೂ ಕೂಡ ಬಿಡಿಸ್ತಾರೆ. ಹೌದು, ಬಣ್ಣದಲ್ಲಿ ಬಿಡಿಸ್ತಾರೆ. ಹೌದು. ಹಾಗಾದ್ರೆ ಪರಂಪರೆಯಲ್ಲಿ ಹಿಂದೆ ಅದು ಹೀಗೆ ಇತ್ತು ಅಂದ್ರೆ ಆವಾಗ ಸೌಲಭ್ಯ ಇಲ್ಲ. ಸೌಲಭ್ಯ ಬರುವಾಗ ಗಡ್ಡ ಬರುವಲ್ಲೇ ಕಟ್ಟುವುದು ಒಳ್ಳೇದಲ್ವ? ಹೌದು. ಒಂದು ಮಾತಿದೆ, ಸ್ತ್ರೀ ಪಾತ್ರಕ್ಕೆ ಅನಾದರ ತೋರಿಸ್ತಾ ಇದ್ರು ಅಂತ. ಅಷ್ಟು ಅವಶ್ಯಕತೆ
ಇರ್ಲಿಲ್ಲ ಅಂತ ಬಿಡ್ತಾ ಇದ್ರು ಅಂತ. ಆಗಿನ ಕಾಲದ ಸೌಲಭ್ಯಕ್ಕೆ ಅನುಗುಣವಾಗಿ ಅದು ಬರ್ತಾ ಇತ್ತು ಅಂತ ನಾವು ಅಂದ್ಕೊಳ್ಬೇಕಾಗತ್ತೆ ಹಾಗೆ ನೋಡಿದ್ರೆ. ಒಂದು ಹಾಗೆಂತ ಈಗ ಸ್ತ್ರೀ ವೇಷಗಳು ಆಗಿದ್ದಾರೆ. ಅಷ್ಟೂ ಮುಂದುವರಿಕೆ ಬೇಕೋ? ನಮಗೆ ಮದುವೆ ಮನೆಯಲ್ಲಿ ಮಂಟಪದಲ್ಲಿ ಕಾಣುವಂತಹ ಮದುಮಗಳಿಗೂ ಯಕ್ಷಗಾನದ ರಂಗಭೂಮಿಯಲ್ಲಿ ಕಾಣುವ ಸ್ತ್ರೀ ಪಾತ್ರಕ್ಕೂ ಇವಳು ಮದುವೆಗೆ ಹೊರಟ್ಲು ಅಂತ ಅನ್ನಿಸ್ತದೆ. ಗರತಿ ಪಾತ್ರವೂ ಇದೇ ಥರದಲ್ಲಿ ಬದಲಾಗ್ತಾ ಇದೆ. ಗರತಿ ಯಾರು, ಮದುವೆ ಆಗದೇ ಇದ್ದವಳು ಯಾರು ಅಂತ ಗೊತ್ತಾಗೋದಿಲ್ಲ. ಹೌದು. ಒಂದು ಪ್ರಸಂಗದಲ್ಲಿ ತಾಯಿ ಮತ್ತು ಮಗಳು, ಉದಾಹರಣೆಗೆ ನಿಮಗೆ ನಳಚರಿತ್ರೆಯಲ್ಲಿ ದಮಯಂತಿ ಮತ್ತು ಚಿಕ್ಕಮ್ಮ, ದೂರದಿಂದ ನೋಡುವವನಿಗೆ ದಮಯಂತಿ ಯಾರು ಚಿಕ್ಕಮ್ಮ ಯಾರು ಗೊತ್ತಾಗ್ಲಿಕ್ಕಿಲ್ಲ. ಪಾರ್ವತಿ ಯಾರು ರಂಭೆ ಯಾರು ಅಂತ ಗೊತ್ತಾಗಲಿಕ್ಕಿಲ್ಲ. ಈ ಪಾರ್ವತಿ ಮಾಡುವವನಿಗೂ ರಂಭೆ, ಯಾಕವನಿಗೆ ರಂಭೆ ಪಾತ್ರ ಇಲ್ಲ, ತನ್ನ ಹತ್ರ ಆಭರಣಗಳುಂಟು, ಅದನ್ನು ಯಾವಾಗ ಇಡುವುದು? ಹೌದು ಹೌದು. ಈಗ ರಂಗಭೂಮಿಗೆ ಬಳಸುವ ಸೀರೆ ಮದುವೆ ಮನೆಗೆ ಬಳಸುವ ಸೀರೆಗೆ ವ್ಯತ್ಯಾಸ ಇಲ್ವಾ? ಹೌದು, ತುಂಬಾ ವ್ಯತ್ಯಾಸ ಇದೆ. ಮೊದಲು ನಾನು ವೇಷ ಮಾಡ್ತಾ ಇದ್ದಾಗಿನ ಸ್ವರೂಪವನ್ನೇ ಗಮನಿಸಿದ್ರೆ ಎಲ್ಲರಿಗೂ ಕೂಡ ರವಿಕೆ ಕಪ್ಪು ಮಾತ್ರ, ತಪ್ಪಿದ್ರೆ ಸ್ವಲ್ಪ ಕೆಂಪು, ಎರಡೇ ಬಣ್ಣ. ಆಗಿನ ಸೌಲಭ್ಯ ಹಾಗೆ ಅಂತ ಸೌಲಭ್ಯ. ಈಗ ನೀವು ಈಗಿನ ರವಿಕೆಗೆ ಇಲ್ಲಿ ಪಟ್ಟಿ, ಇಲ್ಲಿ ಹೀಗೆ ಬುಗ್ಗೆ ಬಂದ್ರೆ ನಾವು ಪುರಾಣದ ಪಾತ್ರಗಳನ್ನು ಅಭಿನಯಿಸೋದು. ಹೌದು ಹೌದು ಹೌದು. ಆವಾಗ ನಾವು ಪ್ರೇಕ್ಷಕರನ್ನು ಪುರಾಣಕ್ಕೆ ಕೊಂಡೋಗಬೇಕಿದ್ರೆ ಈಗ ಇರುವ ರವಿಕೆಯನ್ನು ನಾವು ತಕೊಂಡ್ರೆ ಅದು ಪುರಾಣ ಪಾತ್ರಕ್ಕೆ ನಮ್ಮನ್ನು ಕೊಂಡೋಗ್ತದೆ. ಕಲೆ ಇರುವುದು ಪುರಾಣ ಪ್ರಜ್ಞೆಯನ್ನು ಜಾಗೃತಗೊಳಿಸಲಿಕ್ಕೆ, ಪುರಾಣ ಪ್ರಜ್ಞೆಯ ಮೂಲಕವಾಗಿ ಸಂದೇಶ ಕೊಡಲಿಕ್ಕೆ. ಅವಾಗ ಈಗ ರವಿಕೆ ಹೊಲಿಯುವವರ ಹತ್ರ ಹೊಲಿಸಿ ಇನ್ನೊಂದು ಮ್ಯಾಚಿಂಗ್, ರವಿಕೆಯ ಬಣ್ಣ, ಅದರ ಪಟ್ಟಿ, ಅದರ ಬಣ್ಣದ ಸೀರೆ ಆಗುವಾಗ ಅವಾಗ ಪುರಾಣದಲ್ಲಿ ಆ ಮ್ಯಾಚಿಂಗ್ ಇತ್ತ? ಪಾತ್ರವನ್ನು ಮೂಲಕ ಪ್ರೇಕ್ಷಕನನ್ನು ಪುರಾಣಕ್ಕೆ ಕೊಂಡೋಗಬೇಕಾ? ಅಲ್ಲ, ಪಾತ್ರಧಾರಿ ತನ್ನ ಕಾಸ್ಟ್ಯೂಮ್ಸು, ಅಭಿನಯ, ಮಾತಿನ ಮೂಲಕವಾಗಿ ಪುರಾಣ ಲೋಕದಿಂದ ಆ ಪುರಾಣ ಲೋಕದ ವ್ಯಕ್ತಿಗಳನ್ನೇ ನಾವು ಬೀದಿಗೆ ತರಬೇಕಾ? ಆದ್ರೆ ಆಹಾರ ಅಭಿನಯಕ್ಕೂ ಕೂಡ ಒಂದು ಪ್ರಧಾನವಾದಂತಹ ಅವಕಾಶ ಇದೆ ಅಲ್ಲ? ಉಂಟು. ಆದ್ರೆ ಆಹಾರ ಅಭಿನಯದಿಂದ ನಾವು ಏನನ್ನು ತೋರಿಸಬೇಕು? ನಾವು ಪ್ರದರ್ಶಿಸುವ ಕಲೆಯನ್ನು ಅಭಿವ್ಯಕ್ತಗೊಳಿಸುವಲ್ಲಿ, ಜನರಿಗೆ ತೋರಿಸುವಲ್ಲಿ ಕುಣಿತ, ಅಭಿನಯ, ಮಾತು, ವೇಷಭೂಷಣ, ಬಣ್ಣಗಾರಿಕೆ ಎಲ್ಲದರ ಮೂಲಕವಾಗಿ ತೋರಿಸಬಹುದು ಒಟ್ಟಿಗೆ. ಹೌದು ಹೌದು. ಬರೀ ಆಹಾರಿ ಅಂತ ನೋಡ್ಲಿಕ್ಕೆ ಆಗುದಿಲ್ಲ. ಬರೀ ಆಹಾರಿ ಆದ್ರೆ ನಮಗ ಅವಾಗ ಅದು ದೇವೇಂದ್ರನ ಹೆಂಡತಿ ಶಚಿಯಾಗಿ ಖಂಡಿತ. ಶಚಿಯು ರಂಭೆಯು ಒಟ್ಟಿಗೆ ಆಗಬಾರ್ದು. ಹೌದು, ಒಂದೇ ತರ ಆಗಬಾರ್ದು ಅಲ್ವಾ? ಮಂಜು ಘೋಷ ಅಂತ ಒಂದು ಪಾತ್ರ ಉಂಟು ಕುಮಾರ ವಿಜಯದಲ್ಲಿ. ಶಚಿಯ ಜೊತೆಗೆ ಸಂವಾದ ಮಾಡುದು. ಶಚಿ ದೇವೇಂದ್ರನ ಹೆಂಡತಿ, ಮಂಜು ಘೋಷ ಅಂದ್ರೆ ಒಬ್ಳು ಅಲ್ಲಿ ಅಪ್ಸರೆ. ಅಪ್ಸರೆ, ಹೌದು. ಅಪ್ಸರೆಯು ಶಚಿಯಷ್ಟೇ ಶೃಂಗಾರ ಮಾಡಿದ್ರೆ ನಮಗೆ ದೇವಲೋಕದ ಇಂದ್ರಿಯಗಳನ್ನು ಗೆದ್ದ ಇಂದ್ರಾಣಿಯಾದಂತಹ ಶಚಿಯ ಯೋಗ್ಯತೆ ಏನು? ಇಂದ್ರಿಯ ಚಾಪಲ್ಯಕ್ಕೆ ಮೈ ಕೊಡುವ ಒಬ್ಬಳು ಅಪ್ಸರೆಯ ಸ್ವರೂಪ ಏನು? ಹೌದು ಹೌದು. ನಿಮ್ಮ ಆಹಾರ್ಯವು ಅದರಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ತಾನು ವಹಿಸಿ ಅಭಿನಯಿಸುವ ಪಾತ್ರದಲ್ಲಿ ಆಂಗಿಕ, ಆಹಾರ್ಯ, ವಾಚಿಕ ಏನಿದೆ ಇದೆಲ್ಲದರಲ್ಲಿಯೂ ಆ ಪಾತ್ರಕ್ಕೆ ಉಚಿತವಾಗಿ ಬೇಡುವ ಸಾತ್ವಿಕದ ಕೊಡುಕೊಳ್ಳುವಿಕೆ ಅಂತ ಅಲ್ಲಿ ಬರ್ತದೆ. ಹೌದು. ಮತ್ತೆ ಇದನ್ನು ಒಟ್ಟು ಒಂದು ರಸಪಾಕವಾಗಿ ಕೊಡಬೇಡುವ. ಹೌದು. ನನ್ನದು ವೇಷಭೂಷಣ ಮಯನಕ್ಕೆ ಹಾಗೆ, ಅರೆ ನನ್ನ ಪಾತ್ರ ಇವತ್ತು ಶಚಿದ್ದು ಅಂತ ಹೇಳಲಿಕ್ಕೆ ಆಗ್ತದ? ಪಾರ್ವತಿದ್ದು ಅಂತ ಹೇಳಲಿಕ್ಕೆ ಆಗ್ತದ? ಹೌದು. ಪಾರ್ವತಿ ನಾವು ಆರಾಧಿಸ್ತೇವೆ, ಲಕ್ಷ್ಮಿಯನ್ನು ಆರಾಧಿಸ್ತೇವೆ, ಶಾರದೆಯನ್ನು ಆರಾಧಿಸ್ತೇವೆ. ನಿನ್ನೆ ಮಾಯಾಶೂರ್ಪನಖಿ ಮಾಡಿದ್ದೇನೆ, ಜನರು ಚಪ್ಪಾಳೆ ಬಡದಿದ್ದಾರೆ ಅಂತ. ಇವತ್ತಿನ ಶಾರದೆ ಮಾಯಾಶೂರ್ಪನಖಿ ಹಾಗೆ ಡ್ರೆಸ್ ಮಾಡಿದರೆ ಜನ ಚಪ್ಪಾಳೆ. ಹಾಗಾದ್ರೆ ಜನರ ಅಭಿರುಚಿಯನ್ನು ಇವರು ವಿಕಾರಕ್ಕೆ ಇಳಿಯುವುದಲ್ವೋ? ಹಾಗಾದ್ರೆ ಆಹಾರದ ಹಾಗೆ ಆಂಗಿಕದ ಪಾತ್ರವೂ ಇದೆ ಅಂತ ಆಯ್ತಾ? ಹೌದಲ್ಲ? ಆ ಪಾತ್ರ ನಿಜ. ಒಬ್ಬ ಮಹಾರಾಜ ಅಭಿನಯಿಸುವುದು ಹೇಗೆ, ಗಾಂಭೀರ್ಯ ಹೇಗೆ? ಒಬ್ಬ ಈಗ ವಯಸ್ಸಿನ, ಉದಾಹರಣೆಗೆ ಶ್ವೇತಕುಮಾರ ತಂದೆ ಸತ್ತು ಸಿಂಹಾಸನವನ್ನು ಪಡೀತಾನೆ. ಅವ ಸಿಂಹಾಸನಕ್ಕೆ ಕವಿ ಹೇಳಿದ್ದಾನೆ, ಉತ್ಸಾಹದಳು ಜಯ ಜಯವೇನುತ. ತ್ರಿರುಡೆ ತಾಳದಲ್ಲಿ ಹೆಚ್ಚು ಹೇಳುದು, ಯಾಕಂದ್ರೆ ಅದು ಹುಡುಗಾಟಿಕೆ ವೇಷ, ಕುಣಿಲಿಕ್ಕೆ. ಅದೇ ಅವನ ಅಪ್ಪ. ಇತ್ತ ರುದ್ರ ಪೂರ ಜಂಪೆ ನಿಧಾನ. ಹೌದು, ನಿಧಾನ. ಹೌದು. ನಾಟರಾಗವ ಇದು ಹೇಳ್ತಾರೆ. ಹಾಗಾದರೆ ಒಬ್ಬ ವೃದ್ಧನಾದಂತಹ ಪ್ರೌಢ ಆಡಳಿತ ಮಾಡುವುದಕ್ಕೂ ಯುವಕನ ಕೈಗೆ ಹೊಸದಾಗಿ ಆಡಳಿತ ಬರುವುದಕ್ಕೂ ಅಭಿವ್ಯಕ್ತಿಯಲ್ಲಿ ಗೊತ್ತಾಗಬೇಡ ವ್ಯತ್ಯಾಸ? ಹೌದು. ದೇಂಗಿಣ ಹಾರದಲ್ಲೂ ಕೂಡ ವ್ಯತ್ಯಾಸ ಇದೆ ಅಲ್ಲ? ಹೌದು. ಅದಿರುವಾಗ ಇವರ ಪಾತ್ರ ಮತ್ತು ಅದಕ್ಕೆ ಜೋಡಿಸುವಂತಹ ಈ ಆಹಾರ್ಯದ ಬಣ್ಣ ಸಾತ್ವಿಕ ಪಾತ್ರಗಳಿಗೆ ಹಸಿರು, ರಾಜಸ ಪಾತ್ರಗಳಿಗೆ ಕೆಂಪು.
ಹ್ಮ್. ಕಳಪಾತ್ರಗಳಿಗೆ ಕಪ್ಪು. ಹೌದು, ನಾಟ್ಯಶಾಸ್ತ್ರದಲ್ಲೂ ಇರುವಂಥ ಸಂಗತಿ ಇದು. ನಾಟ್ಯಶಾಸ್ತ್ರದಿಂದ ಬಂದಿದೆ. ನಮಗೆ ಇರುವ ತೊಂದರೆ ಏನು ಅಂದರೆ ಅದು ಭರತನಾಟ್ಯದ ಅಂತ ಇನ್ನೊಂದು ನಾನು ಉದಾಹರಣೆ ಹೇಳಿದ್ದು ಕಥಕ್ಕಿನಿಂದ ಬಂತು. ಕಥಕ್ಕಳ್ಳಿಯಿಂದ ಅಥವಾ ಕಥಕ್ಕಳ್ಳಿಯಿಂದ ಬಂದದ್ದು ನಾವು ಮಾಡಬಾರ್ದು. ಅದು ಕಥಕ್ಕಳ್ಳಿಗೆ ನಾಟ್ಯಶಾಸ್ತ್ರದಿಂದ ಬಂತು. ಹೌದು ಹೌದು. ಅದಕ್ಕೆ ಬೇಕಾಗಿ ನಾವು ಮಾಡಬೇಕಾದ್ದೇನು, ನಾಟ್ಯಶಾಸ್ತ್ರವನ್ನು ತಿಳ್ಕೊಳ್ಳಿ. ಇದು ಒಂದು ನಾಟ್ಯ ರಂಗಭೂಮಿ, ನಾಟಕ ರಂಗಭೂಮಿ ಅಂತಾದರೆ ಇದರಲ್ಲಿ ಅದು ಬರಲೇಬೇಕಲ್ಲ. ಇಲ್ಲದಿದ್ದರೆ ಇದು ಆವರಣದಿಂದ ಹೊರಗುಂಟು, ರಂಗ ಸಂವಿಧಾನದಿಂದ ಹೊರಗುಂಟು, ರಂಗದ ಶಿಸ್ತಿನಿಂದ ಹೊರಗುಂಟು. ಆವಾಗ ಇದು ಅರಣ್ಯ ಆಗಲಿಲ್ವ? ಈ ವಿವೇಚನೆ ಕಲಾವಿದರಿಗೆ ಬೇಕು. ಈಗ ಆಂಗಿಕಕ್ಕೂ ಆಹಾರ್ಯಕ್ಕೂ ಕೂಡ ಸಂಬಂಧ ಇದೆ ಅಲ್ವಾ? ಉಂಟು. ಬಣ್ಣದ ವೇಷದ ಆಹಾರ್ಯ ನೀವು ಎಂತ ಅಭಿನಯ ಮಾಡಿದ್ರು ಗೊತ್ತಾಗುವುದಿಲ್ಲ. ಹೌದು. ಈ ಮುಳ್ಳು, ಹಾಗಾದ್ರೆ ಮುಳ್ಳು ತೆಗೆಯುವುದಾ? ಯಕ್ಷಗಾನದ ಬಣ್ಣದ ವೇಷಗಳಿಗೆ ಬಣ್ಣಗಾರಿಕೆ ಹಾಗೆ ಹಿರಿಯರು ಮಾಡಿದ್ದು. ಅದಂದ್ರೆ ರೌದ್ರ ಭೀಕರ ಕಾಣಲಿಕ್ಕೆ. ಹೌದು. ಈಗ ನಿತ್ಯ ರಾವಣ ಎದ್ದು ಬೆಳಗ್ಗೆ ಚಿಟ್ಟಿ ಇಡ್ಲಿಕ್ಕೆ ಎಷ್ಟೊತ್ತು ಬೇಕು? ಹೌದು. ಯಾವಾಗಲೂ ಲಂಕೆಯಲ್ಲಿ ಮಾಡ್ತಿರ್ಲಿಲ್ಲವ. ಹೌದು ಹೌದು. ಆದರೆ ಯಾವ ಕಲೆಯ ಮೂಲಕವಾಗಿ ನಾವು ಅಭಿವ್ಯಕ್ತಿ ಮಾಡ್ತೇವೆ, ಪ್ರದರ್ಶನ ಕೊಡ್ತೇವೆ, ಆ ಕಲೆಗೆ ರಾವಣ ಹೇಗೆ. ಹೌದು. ಈಗ ಭರತ ನೃತ್ಯದ ರಾವಣ ಹೆಜ್ಜೆಕಾರಿಕೆಯಿಂದ ಗಡಸುತನದಿಂದ ತೋರಿಸುವುದು, ಅಥವಾ ಬೇಕಾದ ಇಲ್ಲೊಂದು ಸಣ್ಣ ಕೆಂಪು ಗೀಟ ಭೀಕರತೆಯಿಂದ ತೋರಿಸುವುದು ಹಾಗೆ. ಹೌದು. ಅದರಲ್ಲಿ ಆದರೆ ನಮ್ಮಲ್ಲಿ ಒಂದು ರಾವಣನಿಗೆ ಒಂದು ಹಸಿರು ಗೀಟ ಹಾಕುವ ಕ್ರಮ ಉಂಟು. ಶೃಂಗಾರ ಅಂತ, ಅವ ಸ್ತ್ರೀಲೋಲುಪತೆಯನ್ನು ತೋರಿಸಲಿಕ್ಕೆ. ಹೌದು. ನಮ್ಮಲ್ಲಿ ಯಕ್ಷಗಾನದಲ್ಲಿ ಬಣ್ಣಗಾರಿಕೆ ಪ್ರಧಾನ. ಹೌದು. ಬಣ್ಣಗಾರಿಕೆ ಅಂತ ಅದು ಒಂದು ಸ್ವರೂಪ. ಆ ರಾವಣನ ಕೇಶವಾರಿ ಕಿರೀಟ, ಅವ ಆ ದೈತ್ಯ ದೇಹ ಕಾಣಲಿಕ್ಕೆ ತುಂಬಿಸಿಕೊಳ್ಳುವುದು, ಕಟ್ಟಿಕೊಳ್ಳುವುದು, ಅವಾಗ ಅದರ ಗತಿ ನಿಧಾನ. ಹೌದು. ರಾವಣನಿಗೆ ಶಿವಪೂಜೆ ಅಂತ ಉಂಟು. ಅವ ಶಿವಪೂಜೆ ಮಾಡುವಾಗ, ಈಗ ಭಸ್ಮಧಾರಣೆ ಮಾಡುವಾಗ ಅವ ಹೀಗೆ ಮಾಡುವುದಲ್ಲ, ಹೀಗೆ ಮಾಡುವುದಲ್ಲ, ದೈತ್ಯ ದೇಹ. ಹೌದು. ಆಂಗಿಕ. ಆಂಗಿಕ 10 ಮುಖ. ಹೌದು. ಪಾತ್ರಧಾರಿಗೆ ಒಂದೇ ಮುಖ. ಹೌದು. ಆ ದೈತ್ಯ ದೇಹಕ್ಕೆ ಅಭಿನಯ ಮಾಡುವಾಗ ಹೌದು ಹೌದು ಅವ ಹೀಗೆ ಮಾಡುವುದಲ್ಲ. ಹೌದು 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 ಹೌದು. ಅವ ಅವನ ಪಾತ್ರ ಮತ್ತು ಆಹಾರ್ಯ ಎರಡನ್ನು ಸೇರಿಸ್ಕೊಂಡ ಹಾಗಿದೆ. ಭಸ್ಮಾಸುರ ಭಸ್ಮ ತಂದ, ಆವಾಗ ಅವ ಮಾಡುವಾಗ ಹೀಗೆ ಮಾಡುವುದಲ್ಲ. ಹೌದು ಅಷ್ಟೇ. ಹೌದು. ಈ ಅಭಿನಯ ಆ ಪಾತ್ರದ ಸ್ವರೂಪ ಏನು ಎನ್ನುವುದರ ಮೇಲೆ ಈ ಅಭಿನಯ ಅಭಿವ್ಯಕ್ತಿಗೊಳ್ಬೇಕು. ಪುರಾಣ ಪ್ರಜ್ಞೆಯನ್ನ ಸಾಕ್ಷೀಕರಿಸಿಕೊಂಡು ಇದೆ. ಹಾಗಾದ ಕಾರಣ ದೈತ್ಯ ಪಾತ್ರಗಳಿಗೆ ಅಭಿನಯ ಮಾಡುವಾಗ ಶಯನಾಗಾರಕ್ಕೆ ಹೋಗ್ತೇನೆ ಅಂತ ಹೇಳುವಾಗ ಅದೇ ಒಂದು ವಿಷ್ಣು ತಾನು ಶೇಷಶಾಹಿಯಾಗಿದ್ದೇನೆ. ಹೌದು 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 ಹೌದು. ಅಂತಃಪುರಕ್ಕೆ ಕರೆಯುವಂತಹ ಪ್ರಭಾವತಿ ಸ್ವಾಮಿ ಬನ್ನಿ. ಹೌದು. ಗಾಯನ ಕ್ರಮದಲ್ಲೂ ಹೀಗೆ ಇದೆಯಾ? ಉಂಟಲ್ಲ. ರಾವಣನ ಪ್ರವೇಶಕ್ಕೆ ವೀರರಸ ಪ್ರಧಾನವಾಗಿ ಹಾಡ್ತಾರೆ ಗಾಯನದಲ್ಲಿ. ಅಥವಾ ಅದು ಬಣ್ಣದ ವೇಷದವಾಗಿದ್ದಾಗ ಅದಕ್ಕೆ ಅಟ್ಟಾಸ ಉಂಟು. ರಾವಣ ನಿತ್ಯ ಅಟ್ಟಾಸ ಕೊಡ್ತಾರಂತಲ್ಲ, ಈ ಕಲೆ ಪ್ರೇಕ್ಷಕನನ್ನು ಜಾಗೃತ. ಬಣ್ಣದ ವೇಷ ಬಂತು, ಅದಕ್ಕೆ ನುಡಿತಗಳೇ ಬೇರೆ, ಚೆಂಡೆದ್ದು ಅಬ್ಬರ. ಹೌದು. ರಾಜವೇಷ ಅದಕ್ಕಿಂತ ಕಡಿಮೆ. ಈಗ ಅರ್ಜುನನ ಪ್ರವೇಶ. ನಮ್ಮಲ್ಲಿ ಯಕ್ಷಗಾನದ ಚೆಂಡೆಯ ನುಡಿತಕ್ಕೆ ಭಾಷ್ಯ ಬರೆದವರು ದೊಡ್ಡ ಕುದುರೆ ಕೊಡ್ಲು ರಾಮಭಟ್ರು, ನೆಡ್ಲೆ ನರಸಿಂಹಭಟ್ರು, ಈ ಸಾಲಿನಲ್ಲಿ ತುಂಬ ಮಂದಿ ಇದ್ದಾರೆ. ನಾನು ಯಾಕೆ ಪೂರ್ವ ಸೂರಿಗಳಂತ ಹೇಳ್ತೇನೆ ಅಂದರೆ, ಈಗ ಹೇಳಿದರೆ ಪಟ್ಟಿ ತುಂಬ ಉಂಟು. ನಿಜ. ಅವರು ಪ್ರಸಂಗ ಪೀಠಿಗೆ ಬಡಿಯೋಗು ಗೊತ್ತಾದೀತು ಇವತ್ತು ಪ್ರಸಂಗ ಎಂಥದ್ದುಂಟು. ಓಹೋ, ಅಷ್ಟರ ಮಟ್ಟಿಗೆ ಆ ನಡೆಗಳಲ್ಲಿ. ಸುಳ್ಯದಲ್ಲಿ ಒಂದು ಆಟದಲ್ಲಿ ಅವರು ಮೃದಂಗದ ತನಿಯನ್ನು ಚೆಂಡೆಯಲ್ಲಿ ಬಡಿತಾ ಇದ್ರು ನೆಡ್ಲೆ ನರಸಿಂಹಭಟ್ರು. ರಾ ಸತ್ಯನಾರಾಯಣ ಮಹಾಮಹೋಪಾಧ್ಯಾಯರು ಅವರು ಪ್ರಾತಸ್ಮರಣೀಯರು. ಹೌದು. ಅವರು ವಾಹನದಲ್ಲಿ ಹೋಗುವಾಗ ಸುಳ್ಯದಲ್ಲಿ ಇದು ಕೇಳುತ್ತಾ ಉಂಟು, ನಿಲ್ಲಿಸಿದ್ರು. ಎಂಥದ್ದಿದು ಅಂತ. ಅವರು ಕಲಾವಿಹಾರಿ. ಹೌದು ಹೌದು. ಹೋದ್ರು, ಕೂತ್ರು. ಮೃದಂಗದ ನಡೆಯನ್ನು ಚೆಂಡೆಯಲ್ಲಿ ನುಡಿಸುವುದು. ಅವರ ಯಕ್ಷಗಾನದ ಬಹಳಷ್ಟು ಅದರ ಬಗ್ಗೆ ಅಭಿಮಾನ ಹುಟ್ಟಿತು ಅವರಿಗೆ. ಇದರಲ್ಲಿ ಶಾಸ್ತ್ರೀಯತೆ ಉಂಟು. ಅವರು ನರಸಿಂಹಭಟ್ರನ್ನು ಮಾತಾಡಿಸಿ, ಇದೆಲ್ಲಿಂದ ಇದು ನಾನೊಂದು ಸಂಗೀತ ಕಾರ್ಯಕ್ರಮದಲ್ಲಿ ಮೃದಂಗದ ನುಡಿತವನ್ನು ಕೇಳಿದೆ, ಅದನ್ನು ಚೆಂಡೆಯಲ್ಲಿ ಅಭ್ಯಾಸ ಮಾಡಿದೆ ಮನೆಯಲ್ಲಿ, ಹೀಗೆ ಬಡಿಬಹುದು ಅಂತ ಅದನ್ನು ಪ್ರಯೋಗಕ್ಕೆ ತಂದೆ. ಪ್ರಭಾವ ಪ್ರೇರಣೆ ಎಷ್ಟರ ಮಟ್ಟಿಗಿದೆ. ಆಮೇಲೆ ಚೆಂಡೆಯ ಅನೇಕ ಮಂದಿಗಳು
ಅದರಲ್ಲಿ ಹೊಸ ಹೊಸ ನುಡಿತ, ಅದರಲ್ಲಿ ಆಕಾರ ತಂದ್ರು, ವಿಕಾರವನ್ನು ತಂದ್ರು. ಅವರ ಆಕಾರವನ್ನು ಮಾತ್ರ ತಂದ್ರು, ಉಳಿದವರು ವಿಕಾರವನ್ನು ತಂದ್ರು. ಮತ್ತೆ ಮತ್ತೆ ಹೊಸ್ತು ಮಾಡಬೇಕಲ್ಲ, ಹೊಸ್ತು ಮಾಡೋದಂದ್ರೆ ವಿಕಾರ ಮಾಡೋದಾ? ಅದು ಗೊತ್ತಿಲ್ಲ ಅಲ್ಲ. ಹೌದು, ಅದು ವಿಕಾರವೇ ಆಕಾರ ಆಗೋದು ಕೆಲವೊಮ್ಮೆ. ಯಾವಾಗ ಆಕಾರ ಯಾವುದು ಅಂತ ಗೊತ್ತಿಲ್ಲ. ಗೊತ್ತಿರಬೇಕಾದ್ರೆ ನಮಗೆ ಕಲಾ ಸಂಸ್ಕಾರ ಬೇಕು. ಹೌದು ಹೌದು. ಇಂತಹದ್ದು ತಂದಿದ್ದಾರೆ. ಈಗ ನಾನು ನಿಮ್ಮ ಹತ್ರ ಅದನ್ನು ಹೇಳ್ತೇನೆ, ಸಂಗೀತದ ಮೃದಂಗದಿಂದ ಅವರು ಚೆಂಡೆಯ ಆವಿಷ್ಕಾರ ಮಾಡಿದ್ದು ಅಪರಾಧವೋ? ಖಂಡಿತ ಅಲ್ಲ. ಹೌದು, ರಾಗಗಳಲ್ಲೂ ಹೀಗೆ ನಡೀತಾ ಉಂಟು. ಹೌದು ಅಲ್ವಾ? ಅಗರಿ ಶ್ರೀನಿವಾಸ ಭಾಗವತರು ಉತ್ತರಾದಿ ಭಜನಾ ಇದರಿಂದ ಅನೇಕ ರಾಗಗಳನ್ನು ಯಕ್ಷಗಾನಕ್ಕೆ ತಂದರು. ಹೌದು. ಅದರಲ್ಲಿ ಅತ್ಯಂತ ಪ್ರಸಿದ್ಧ ಭೀಂಪಲಾಸ್. ಮಂಡೆಚ್ಚರು ಅಂತೇಳಿ ದಾಮೋದರ ಮಂಡೆಚ್ಚರು ಶಾಸ್ತ್ರೀಯ ಸಂಗೀತ ಕಲ್ತವರು, ಅದಕ್ಕಿಂತ ಮೈಂದಪ್ರೈಗಳು. ಅವರು ಈ ಶಾಸ್ತ್ರೀಯ ಕರ್ನಾಟಕ ಸಂಗೀತವನ್ನು ಯಕ್ಷಗಾನಕ್ಕೆ ತಂದರು. ಅದನ್ನು ಯಕ್ಷಗಾನೀಯವಾಗಿ ಹಾಡಿದರು. ಕಚೇರಿಯಲ್ಲಿ ಹೇಳುವಂತಹ ವಿಲಂಬಿತವ ಇನ್ನೊಂದಲ್ಲ. ಅದು ಈಗ ನಾವು 1, 2, 3, 4 ಕಾಲ ಅಂತ ಮಾಡೋದಿದ್ರೆ 1ನೇ ಕಾಲದಲ್ಲಿ ವಿಳಂಬ, ಅದೇ ಬೆಳಗ್ಗಿನ ಕಾಲ ಬರುವಾಗ ತ್ವರಿತ. ಈಗ ಸಂಗೀತದಲ್ಲಿ ಅಷ್ಟು ತ್ವರಿತ ಹಾಡ್ಲಿಕ್ಕಿಲ್ಲ, ಹಾಗಾದ್ರೆ ಒಬ್ಬ ಕೇಳಲಿಕ್ಕಿಲ್ಲ. ಮಂಡೆಚ್ಚರು ಸಂಗೀತ ವಿದ್ವಾಂಸರು, ಅವರು ಯಾಕೆ ಅಷ್ಟು ವೇಗದಲ್ಲಿ ಹಾಡಿದ್ರು? ಯಕ್ಷಗಾನ ರಂಗಭೂಮಿಯಲ್ಲಿ ಬೆಳಗ್ಗೆ ಬರುವಂತಹ ಹುಡುಗಾಟಿಕೆ ವೇಷಕ್ಕಷ್ಟು ವೇಗ ಬೇಕು. ಇಂದ್ರಜಿತವನ್ನು ಕೊಲ್ಲುವ ಲಕ್ಷ್ಮಣ, ಅವನಿಗೆ ವೇಗವೇ. ಪಾತ್ರ ಸಂವಿಧಾನ ಹಾಗಿದೆ. ಪಾತ್ರ ಸಂವಿಧಾನ ಹಾಗೆ. ಆವಾಗ ಅದರ ಹಿಮ್ಮೇಳದ ಹಾಡುಗಾರಿಕೆಯ ಸಂವಿಧಾನವು ಹಾಗೆ ಹೋಗಬೇಡುವ? ಹೌದು ಹೌದು ಹೌದು. ಇಲ್ಲದಿದ್ದರೆ ಅನಿಯೋಜ್ಯವಾದ, ಯಾಕಂದ್ರೆ ಮೇಳ, ಹಿಮ್ಮೇಳ, ಮುಮ್ಮೇಳ, ಒಟ್ಟು ರಂಗ ಸಂವಿಧಾನ, ಇದು ಎರಡು ಅದರೊಟ್ಟಿಗೆ ಇರಬೇಕು. ನಿಜ ನಿಜ ನಿಜ. ನೋಡೋನು ಅನ್ನೋ ಮನಸ್ಸು ವೇಗಕ್ಕೆ ಹೋಗ್ಬೇಕು, ಅದಕ್ಕೆ ಹೊಂದಬೇಕು. ಇದು ಅವರು ಸಂಗೀತದವರು ವೇಗ ಹಾಡಿದ್ರು ಅಂತ ಹೇಳಲಿಕ್ಕಿಲ್ಲ, ಅದು ಅವನಿಗೂ ಅದರ ಸಂಸ್ಕಾರ ಬೇಕು. ನಿಜ ನಿಜ. ಹೌದು ಹೌದು. ಆವಾಗ ಪ್ರದರ್ಶನದ ಒಟ್ಟು ಇದು ಅವನಿಗೆ ಗೊತ್ತಾಗೋದು ಹೇಗೆ? ಈ ಸಂಸ್ಕಾರಗಳಿದ್ದಾಗ ಅದಕ್ಕೆ ಬೇಕಾಗಿ ಪ್ರೇಕ್ಷಕನಿಗೂ ಆಸ್ವಾದಿಸುವ ಒಂದು ಸಂಸ್ಕಾರ ಇದಿರಬೇಕು. ನಿಜ ನಿಜ. ಅದಕ್ಕಾಗಿ ಆಹಾರ್ಯಗಳು ಹೇಗೆ ಅಂದರೆ ಆಯಾಯ ಪಾತ್ರಕ್ಕೆ ಅದು ಸ್ತ್ರೀ ವೇಷಕ್ಕಿರುವುದು ಸರಳವಾದಂತಹದ್ದು, ಹಗುರ, ಭಾರ ಇಲ್ಲ. ಅದೇ ಹುಡುಗಾಟಿಗೆ ವೇಷಕ್ಕಿರುವಾಗ ಈ ನಾವು ಕಟ್ಟಿಕೊಳ್ಳುವಂಥದ್ದು ಅಷ್ಟು ಕೆಳಗಿಲ್ಲ. ಬಣ್ಣದ ವೇಷಕ್ಕೆ ಆದರೆ ಗೆಜ್ಜೆಯ ಕೆಳಗಿನ, ಈಗ ಹೀಗೆ ಇದ್ದರೆ ಇಲ್ಲಿ ಇಲ್ಲಿ ಇಷ್ಟು ಗೆಜ್ಜೆ ಉಂಟು, ಇದು ಗೆಜ್ಜೆ ಅಂತ ತಿಳಿದಿ ನೀವು. ಇಲ್ಲಿ ಗೆಜ್ಜೆಯ ಕೆಳಭಾಗ. ಹೌದು 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 ಹೌದು. ರಾಜವೇಷಗಳಿಗೆ ಗೆಜ್ಜೆಯ ಮೇಲೆ, ಹುಡುಗಾಟಿಗೆ ವೇಷಕ್ಕೆ ಮತ್ತೂ 4 ಬೆರಳು ಮೇಲೆ. ಆದರೆ ಹೆಚ್ಚು ಹಾರ್ತದೆ, ಕಾಲಿಗೂ ಸಿಗಬಾರದು. ನಿಜ. ವೇಷಭೀಷಣ ತೊಡುವಾಗಲೇ ಗೊತ್ತಾಗ್ತದೆ ಅವನು ಏನು ಬೇಡ. ಬಣ್ಣಗಾರಿಕೆ ಬರಿವಾಗ ಗೊತ್ತಾಗ್ತದೆ. ಹುಡುಗಾಟಿಕೆ ಹುಬ್ಬು ಸಪೂರ, ರಾಜವೇಷ ಹುಬ್ಬು ತೋರ, ಬಣ್ಣದ ವೇಷ ಹುಬ್ಬು ಸ್ವಲ್ಪ ಸುರುಳಿ, ಮುಖ ವಿಕಾರ ಬರಬೇಕು. ಈ ಯಕ್ಷಗಾನದ ಭಾಷೆಯೂ ಕೂಡ ಹೀಗೆ ಇದೆಯಾ? ಹೌದು, ವಾಚಿಕವೂ ಕೂಡ ಉಂಟಲ್ಲ. ಉದಾಹರಣೆಗೆ ಚಿತ್ರಾಂಗದೆ, ನಾನು ಹಾಗೆ ಹೇಳಿದ್ದೇನೆ, ಅವಳು ವಯಸ್ಸು ಗೊತ್ತಾಗಬೇಕು. ಅದೇ ನೀವು ದ್ರೌಪದಿಗೆ ಬರುವಾಗ ಚಿತ್ರಾಂಗಷ್ಟೇ ಎಷ್ಟು ಮೈಲ್ಡ್ ಅಲ್ಲ ಅವಳು, ಸ್ವಲ್ಪ ಗಂಡು ಬೀರಿ, ಗಂಡಂದಿರತ್ರ ಪ್ರತಿಜ್ಞೆ ಮಾಡಿಸ್ತಾಳೆ, ಸ್ವಲ್ಪ ಗಡಸಬೇಕು ಮಾತಿನಲ್ಲಿ. ಮಾತಿನಲ್ಲಿ ಹೌದು 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 ಹೌದು. ಸ್ವಲ್ಪ ಅದಕ್ಕಿಂತ ವೇಗ. ಹಾಗಾಗಿ ಒಬ್ಬನೇ ಪಾತ್ರಧಾರಿ. ಇವತ್ತು ಅವಳು ಶೂರ್ಪನಖಿ, ನಾಳೆ ಅವಳು ತಾಟಕಿ, ನಾಡಿದವಳು ಪೂತನಿ, ಇನ್ನೊಂದು ದಿವಸ ಅವಳು ಅಜಮುಖಿ ಮಾಡ್ತಾಳೆ. ಶೂರ್ಪನಖಿ ಏಕಮುಖ ಶೃಂಗಾರ, ರಾಮನಿಗೆ ಶೃಂಗಾರ ಇಲ್ಲ. ಹೌದು ಹೌದು ಹೌದು. ಎಷ್ಟೋ ವರ್ಷ ಆಗಿದೆ. ಕವಿ ಹಿಂದೆ ಹೇಳಿದ್ದಾನೆ, ಬಂದಳ ಕಾನನಕ್ಕೆ ಕುಲಗೇಡಿಯು ಸಾಹಿತ್ಯ. ಈ ಸಾಹಿತ್ಯದಂತೆ ಅವಳ ವರ್ತನೆ, ಅವಳ 16 ವರ್ಷದ ಹೆಣ್ಣಾದಳು, ಅವಳಿಗೆ 16 ಅಲ್ಲ, ಅವಳಿಗೆ 61 ಹೆಣ್ಣಾದಳು, ಅವಳ ಆದದ್ದು. ಪೂತನಿ ನೋಡಿ, ಅಸುರ ಭಾವವ ಮರೆಸಿ, ಅಸುರ ಭಾವ ಒಳಗುಂಟು, ಅದನ್ನು ಮರೆ ಮಾಡಿದ್ದಾಳೆ. ಭಸ್ಮಾಸುರನ್ನು ಕೊಲ್ಲಿಕ್ಕೆ ಮೋಹಿನಿ ಬರ್ತಾಳೆ, ವಿಷ್ಣು ಬರುವುದು. ಬಂದ ನಸುರ ವೈರಿ, ಹೆಣ್ತನವನ್ನು ಹೇಳಲೇ ಇಲ್ಲ ಕವಿ. ಬಂದ ನಸುರ ವೈರಿ ಹೇಗೆ ಬಂದಿದ್ದಾನೆ? ಮೋಹಿನಿಯಾಗಿ ಬಂದಿದ್ದಾನೆ. ಹೆಣ್ತನವನ್ನು ರೂಪಿಸಿರುವಂತಹ ರೀತಿಗಳು ಕೂಡ ಬಹಳ ಬಹಳ ಭಿನ್ನವಾಗಿದೆ. ಹೌದು. ಮುದುಕಿ ಶೃಂಗಾರಕ್ಕೆ ಬಂದಿದ್ದಾಳೆ, ಅಸುರ ಭಾವವನ್ನು ಒಳಗಿಟ್ಟುಕೊಂಡು ಬಂದಿದ್ದಾಳೆ. ಭಗವಂತನೇ ಹೆಣ್ಣಾಗಿ ಬಂದಿದ್ದಾನೆ.
ಈಗ ಶೂರ್ಪನಖಿಯ ಶೃಂಗಾರ ಹೇಗೆ ಏಕಮುಖ, ಹ್ಮ್ ಅದೇ ನೀವು ಅಜಮುಖಿ ನೋಡಿ ಹ್ಮ್ ಮುದ್ದಣ್ಣನ ಕುಮಾರ ವಿಜಯದಲ್ಲಿ. ಹ್ಮ್ ಅವಳು ಕಾಮದ ಅತಿರೇಕ ಬಂದು ಈ ದುರ್ವಾಸನ ಮೈ ಮೇಲೆ ಬೀಳುವುದೇ ಅವಳು, ಹ್ಮ್ ಹ್ಮ್ ಕಾಮೋದ್ರೇಕ. ಹ್ಮ್ ಹ್ಮ್ ಮೈ ಮೇಲೆ ಸೆರಗು ಜಾರಿದ್ರೊಳಗೆ ಕಲ್ಪನೆ ಇಲ್ಲ. ಅದಕ್ಕೆ ತಕ್ಕಂತೆ ಅಭಿನಯಗಳು, ವಾಚಿಕ. ಆಗ ಅವಳು ಸೆರಗಿಗೆ ಪಿನ್ನು ಹಾಕದಿದ್ರೂ ತೊಂದರೆ ಇಲ್ಲ. ಓ ಇಲ್ಲಿಗೆ ಹಾಕಿದ್ರೆ ಸಾಕು, ಇಡೀ ಬಿಡುವುದಲ್ಲ. ಗೊತ್ತಾಯ್ತು. ಸ್ವಲ್ಪ ಇಲ್ಲಿ ಬಹಳ ಇದು ಬೇಡ, ಸ್ವಲ್ಪ ಚೆಲ್ಲು ಚೆಲ್ಲಿದ್ರೂ ತೊಂದರೆ ಇಲ್ಲ. ಆಹಾರ್ಯವೂ ಹಾಗೆ ಇರ್ತದೆ. ಇರಬೇಕು. ಉಡುವ ಸೀರೆಯಲ್ಲಿಯೂ ಹಾಗಿರ್ಬೇಕು. ಹೌದು ಹೌದು. ಸ್ವಲ್ಪ ಬಣ್ಣ ಬಣ್ಣದ ಉಡ್ಬೋದು ಅವಳು. ಅಪೂರ್ವ ಶೃಂಗಾರ ದುಷ್ಯಂತ ಶಕುಂತಲೆ. ಅವರು ಉದಾಹರಣೆಗೆ ಗಾಂಧರ್ವ ವಿಧಿಯಿಂದ ಆಯಿತು, ಕಣ್ವರು ಇರಲಿಲ್ಲ ಶಕುಂತಲೆ. ಆ ಶೃಂಗಾರಕ್ಕೂ ಅಪೂರ್ವ ಮೌಲ್ಯ ಉಂಟು. ಈಗ ಅವರ ಮಿಲನ ಅಲ್ಲ, ಒಲಿತಿದ್ಯಲ್ವ ನೀನು, ಒಲಿತಿದ್ಯಲ್ವ ಬಾ ಒಳಗೆ, ಸಭ್ಯತೆ ಇದೆ ಪ್ರೇಕ್ಷಕನ. ಆಗ ಅದು ಗೌರವದ ಮಿಲನ. ಭಾಷೆಯ ಮೂಲಕವಾಗಿಯೂ ಕೂಡ ಒಂದು ಸೌಂದರ್ಯವೂ ಇದೆ, ಧ್ವನಿಯೂ ಇದೆ, ಹಾಗೆ ಒಂದು ಸೌಜನ್ಯವೂ ಇದೆ, ಎರಡು ಒಟ್ಟಿಗೆ. ಅದನ್ನು ರಂಗ ಭಾಷೆ ಹೇಳೋದು. ಇವರು ಮೊನ್ನೆ ಚಿತ್ರರಂಗದ ಮತ್ತು ಅರ್ಜುನ ಮಾಡುವಾಗ ರಂಗದಲ್ಲಿ ಅಪ್ಪಿಕೊಂಡಿದ್ದಾರೆ, ದುಷ್ಯಂತ ಮತ್ತು ಶಕುಂತಲೆ ಒಳಗೋದ್ರು. ಇದರಿಂದ ಪ್ರೌಢ ಪ್ರಜ್ಞಾವಂತ ಪ್ರೇಕ್ಷಕನಿಗೆ ಗೊತ್ತಾಗಬೇಕು ಇವರ ಶೃಂಗಾರ, ಇದು ಶೃಂಗಾರ ಕಾವ್ಯ. ಆದರೆ ಇದೇ ಥರದಲ್ಲೇ ಜನರು ಸ್ವೀಕರಿಸ್ತಾರ? ಜನರ ಅಪೇಕ್ಷೆ, ಆಸ್ವಾದನೆಯ ಕ್ರಮ, ಮಟ್ಟ ಹೀಗೆ ಇದೆಯಾ? ಅದು ಕ್ರಮ ಉಂಟು. ಒಂದು ಪ್ರೇಕ್ಷಕನನ್ನು ನಮ್ಮ ಮಟ್ಟಕ್ಕೆ ತಂದಾಗ ಕಲೆ ಔನ್ನತ್ಯಕ್ಕೆ ಹೋಗ್ತದೆ. ನಾವಂದ್ರೆ ಕಲಾವಿದರು ಪ್ರೇಕ್ಷಕನ ಮಟ್ಟಕ್ಕೆ ಹೋದಾಗ ಕಲೆ ಅವನತಿ ಆಗ್ತದೆ. ಪ್ರೇಕ್ಷಕ ಪ್ರಜ್ಞೆಯನ್ನು ಔನ್ನತ್ಯಕ್ಕೆ ಕೊಂಡೋಗಬೇಕು ನಾನು. ಹೌದು ಹೌದು. ಪ್ರೇಕ್ಷಕನ ಪ್ರಜ್ಞೆಗೆ ನೀವು ಕೊಡ್ಲಿಕ್ಕೆ ಹೋದ ಕೂಡಲೇ ಏನಾಗ್ತದೆ, ಕಲಾ ವ್ಯಭಿಚಾರ ಹೇಳೋದು, ರಂಗಭೂಮಿಯ ವ್ಯಭಿಚಾರ ಹೇಳೋದು. ನಾವು ಅದಕ್ಕೆ ಬೇಕಾಗಿ ನಮ್ಮ ಆಚಾರ ಏನುಂಟು, ಪ್ರೇಕ್ಷಕನನ್ನು ಸೆಳೆಯುವ ಪ್ರಯತ್ನ ಮಾಡಬೇಕು, ಪ್ರೇಕ್ಷಕನನ್ನು ಸಂಸ್ಕರಿಸಬೇಕು. ಈಗ ಪ್ರೇಕ್ಷಕನ ಜೊತೆಗಿನ ಸಂವಹನ ಉಂಟಲ್ಲ ಬಿಡು ಸಮಯದಲ್ಲಿ, ಅವ ಒಬ್ಬ ಕೇಳ್ತಾನೆ ಹೇಗೆ ಅಂತ, ಇವ ನಾಳೆಯಿಂದ ನಾನು ಹಾಗೆ ಮಾಡ್ತೇನೆ ಅನ್ನೋದಲ್ಲ. ಇದರ ಶೃಂಗಾರದ ಸ್ವರೂಪ ಬೇರೆ, ಅದರದ್ದು ಬೇರೆ. ಅವನಿಗೆ ಮನವರಿಕೆ ಮಾಡಬೇಕು. ಇಲ್ಲ ಪ್ರೇಕ್ಷಕ ಅದನ್ನು ಬಯಸ್ತಾನೆ, ನಾವು ನಾಳೆ ಹಾಗೆ ಮಾಡುವ. ಹಾಗೆ ಮಾಡಂದ್ರೆ ಈ ಕ್ಷೇತ್ರದಲ್ಲಿ ದುಡಿಯುವ ಒಬ್ಬ ಕಲಾವಿದ ಈ ಕ್ಷೇತ್ರಕ್ಕೆ ಅಪಚಾರ ಮಾಡ್ತಾನೆ ಅಂತ ನಾವು ಹೇಳ್ಬೇಡ್ವಾ? ನಿಜ ನಿಜ. ಈ ಹೊತ್ತಿಗೆ ಯಕ್ಷಗಾನಕ್ಕೆ ಅತಿ ಹೆಚ್ಚಿನ ಪ್ರೇಕ್ಷಕ ಸಮುದಾಯ ಇರೋದನ್ನ ಕಾಣಬಹುದು. ಸಂಪನ್ಮೂಲ ಪ್ರೇಕ್ಷಕ, ಸುಲಭದ ಆಕರ್ಷಣೆ, ಸುಲಭದ ಮನರಂಜನೆ ಮತ್ತು ಉಳಿದ ಕಲೆಯಲ್ಲಿ ಇಲ್ಲದೇ ಇರುವಷ್ಟು ಅತ್ಯಂತ ಸಲಿಗೆಯ ಒಡನಾಟ ಉಂಟು. ಹೌದು ಹೌದು ಹೌದು. ತುಂಬಾ ಜನ ಟಿಕೆಟ್ ಕೊಟ್ಟು ಕೂಡ ನೋಡ್ಲಿಕ್ಕೆ ಬರ್ತಾರೆ. ಹೌದೌದು ಬರ್ತಾರೆ. ಯಕ್ಷಗಾನ ಕಲಾವಿದರೊಟ್ಟಿಗೆ ಇರುವಷ್ಟು ಒಡನಾಟ ಉಳಿದ ಕಲಾವಿದರೊಟ್ಟಿಗೆ ನನಗೆ ನನ್ನ ಅನುಭವ ವಿರಳ ಕಾಣ್ತದೆ. ಆಸ್ವಾದನೆಯೂ ಕೂಡ ಒಂದು ಧಿಂಗಿಣ ತೆಗಿಬೇಕಾದ್ರೆ ಅಥವಾ ಒಂದು ಒಳ್ಳೆಯ ಮಾತಿಗೆ, ಒಂದು ಒಳ್ಳೆಯ ಆಹಾರ ಅಬ್ಬರ ಕೊಡಬೇಕಾದ್ರೆ ಬಹಳ ವೇಗವಾಗಿ ಅವರ ಆಸ್ವಾದನೆಯನ್ನ ನಾವು ಗುರುತಿಸಬಹುದು. ಹೌದೌದು. ಕಲೆ ತುಂಬಾ ಜನರ ಜೊತೆಗಿದೆ, ಅದು ಜನರ ಜೊತೆಗಿದೆ ಕಲೆ ತುಂಬಾ. ಆವಾಗ ನಾವು ಕಲಾವಿದನ ಹೊಣೆಗಾರಿಕೆಯೂ ಇದೆ, ರಂಗಭೂಮಿಯ ಶಿಸ್ತು, ರಂಗ ಸಂವಿಧಾನ ಏನು ನೀವು ಆವರಣ ಹೇಳುತ್ತೀರಿ, ಈ ಆವರಣದ ಅತಿಕ್ರಮಣ ನಮ್ಮ ಅಭಿವ್ಯಕ್ತಿಯಲ್ಲಾದರೆ ಅದು ನಿಧಾನವಾಗಿ ನಾವು ಕಲೆಯನ್ನು ಎಂತ ಹೇಳೋದು, ನಾವು ವಿಷಪ್ರಾಶನಾಗುವುದಲ್ವ ಅದು. ಇನ್ನು ಮುಂದಿನ ಸಂಚಿಕೆಯಲ್ಲಿ ನೋಡುವ. ನಮಸ್ಕಾರ. ಶ್ರೀಯುತರಾದಂತಹ ಉಜಿರೆ ಅಶೋಕ್ ಭಟ್ರು ತಮ್ಮ ಒಂದು ಅನುಭವ ವಿಸ್ತಾರವನ್ನ ನಮ್ಮೆದುರಿಗೆ ತೆರೆದಿಟ್ಟಿದ್ದಾರೆ. ಅವರಿಗೆ ನೂಪುರ ಭ್ರಮರಿಯ ವತಿಯಿಂದ ಹಾರ್ದ ನಮಸ್ಕಾರಗಳು, ಅಭಿವಾದನೆಗಳು. ನಮಸ್ಕಾರ. ವೀಕ್ಷಕರೇ, ಕೇಳಿದ್ರಲ್ಲ, ನಿಮಗಿಷ್ಟ ಆಯ್ತಾ? ಹಾಗಿದ್ರೆ ತಡ ಯಾಕೆ? ಈ ಕಾರ್ಯಕ್ರಮವನ್ನು ಆಸಕ್ತರಿಗೆ ಹಂಚಿ ನಿಮ್ಮ ಪ್ರತಿಕ್ರಿಯೆಗಳನ್ನು ನಮ್ಮ ಜಾಲತಾಣದಲ್ಲಿ ದಾಖಲಿಸಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಅಷ್ಟೇ ಅಲ್ಲ, ನಾಟ್ಯಶಾಸ್ತ್ರದ ಸಹಿತ ಕಲೆಯ ಇನ್ನೂ ಹಲವು ಆಯಾಮಗಳನ್ನು ಗಮನಿಸಿ, ಮಾರ್ಗದರ್ಶಿಸಿ, ವಿಸ್ತಾರವನ್ನು ಚರ್ಚಿಸುವಂತಹ ವಿಷಯ ನಿಷ್ಠವಾದಂತಹ ಕೋರ್ಸುಗಳು ನಮ್ಮಲ್ಲಿವೆ. ಹಾಗೆಯೇ ಅಧ್ಯಯನಬದ್ಧವಾದಂತಹ ಪುಸ್ತಕಗಳು ಇವೆ. ಅವುಗಳನ್ನು ಖರೀದಿಸಿ ಓದಿ. ಹಾಗೆಯೇ ನಿಮ್ಮ ಧನ ಸಹಕಾರದ ಬೆಂಬಲವೂ ಕೂಡ ನಮಗೆ ಬೇಕು. ಇದರಿಂದ ಸಂಸ್ಥೆಗೆ ಹೆಚ್ಚಿನ ಬಲ ಅದರ ಕೆಲಸಕ್ಕೆ ಬಂದೇ ಬರುತ್ತೆ. ಹಾಗಾಗಿ ನಿಮ್ಮ ಧನ ಸಹಕಾರಕ್ಕೆ
ಪ್ರಾಯೋಜಕತ್ವಕ್ಕೆ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಹೆಚ್ಚಿನ ವಿವರಗಳಿಗೆ www.ನೂಪುರಭ್ರಮರಿ.com ಸಹಿತ ಸಾಮಾಜಿಕ ಜಾಲತಾಣದಲ್ಲಿರುವ ನಮ್ಮ ಗುಂಪು ಪುಟ ಖಾತೆಗಳನ್ನು ಗಮನಿಸಬಹುದು. ನಿಮ್ಮ ಪ್ರೀತಿಪೂರ್ವಕ ಹಾರೈಕೆ ನಮ್ಮೊಂದಿಗೆ ಸದಾ ಇರುತ್ತದೆ ಅನ್ನುವಂತಹ ಅಪೇಕ್ಷೆ, ಆಶಯ ನಮ್ಮದು. ಸಂಚಿಕೆಯನ್ನು ಮುಕ್ತಾಯ ಮಾಡೋಣವೇ? ನಮಸ್ಕಾರ. ಭಾವಾನುಭಾವ ವಿಭವ ಪ್ರತಿಭಾತರಂಗಂ ಸಂಚಾರಿ ಭಾವವನನ ಪ್ರತಿರೋಧರಂಗಂ ಉದ್ಬೋಧಯೋ